ಶ್ರೀಪಾದ ಭಟ್ರು గారు, ಅಭಿನಂದನ್ ಬಿ, ಬೆಳ್ಳಿಯಲ್ಲಿ ಅಭಿಗಿ ಮತ್ತೆ ಕುಮಾರ ನರೇಂದ್ರ. ಪಾತ್ರವರ್ಗ ಶ್ರೀರಾಮನಾಗಿ SR ಹೆಗಡೆ ಬೆಳಗಾವಿ, ಲಕ್ಷ್ಮಣ SR ಹೆಗಡೆ ಧಾರವಾಡ, ಸೀತೆ ವಿಜಯ ಭಟ್ ವಕೀಲರು ಧಾರವಾಡ, ಋಷಿಗಳು ಅಭಿನಂದನ, ಶೂರ್ಪನಕ್ಕಿ ವಿದ್ವಾನ್ ವಿನಾಯಕ ಭಟ್ ಶೆಡಿಮನೆ. ಈ ಥರ ನಮ್ಮ ಪಾತ್ರಪರಿಚಯ ಇದೆ. ಎಲ್ಲರೂ ಕಾರ್ಯಕ್ರಮ ಮುಗಿಯುವವರೆಗೂ ನಮ್ಮನ್ನು ಪ್ರೋತ್ಸಾಹಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ವಿಘ್ನೇಶಾಯ ಸರಸ್ವತಿ ಪಾರ್ವತಿ ಗುರವೇ ನಮಃ. ದಕ್ಷಿಣಾಮೂರ್ತಯೇ ಚೈವ ಸರ್ವಕಾರ್ಯಾರ್ಥ ಸಿದ್ಧಯೇ. ಮುದದಿಂದ ನಿನ್ನ ಲಕ್ಷ್ಮಣ, ಅಯೋಧ್ಯೆಯನ್ನು ಬಿಟ್ಟು ನಾವು ಹೊರಡಬೇಕಾದಂತಹ ಅದು ನಮಗೆ ಪ್ರಿಯವೋ ಅಪ್ರಿಯವೋ ಅನ್ನುವ ವಿಷಯವಲ್ಲ. ಆದರೆ ಸಕಲ ಪುರ ಜನರು ನಮ್ಮನ್ನು ಹೋಗಬೇಡಿ ಎಂಬ ಒಂದು ತಡೆಯುವ ಆ ಒಂದು ಸಂದರ್ಭ ಇದ್ದದ್ದರಿಂದ ನಾವು ಪೂಜ್ಯ ತಂದೆಯವರನ್ನು ಬೀಳ್ಕೊಟ್ಟಿದ್ದರು. ಅವರು ರಾಮ ರಾಮ ಎಂದು ನೆನೆಸಿದರು. ಆ ಸಂದರ್ಭದಲ್ಲಿ
ಅವರ ಸಹಿತ ಅಯೋಧ್ಯೆಗೆ ನಮಸ್ಕರಿಸಿ ನಾವು ಹೊರಟು ಬಂದಿದ್ದೇವೆ. ಗಂಗಾ ನದಿಯನ್ನು ಗುಹನು ದಾಟಿಸಿಕೊಟ್ಟ. ಹಾಗೆ ಮುಂದುವರೆದು ಬಂದು ಚಿತ್ರಕೂಟದವರೆಗೂ ಬಂದೆವು. ನಿಜ. ಅಲ್ಲಿಯವರೆಗೆ ನಮಗೆ ಅಯೋಧ್ಯೆಯ ವರ್ತಮಾನ ಸಿಗಲಿಲ್ಲ. ಆಶ್ಚರ್ಯಚಕಿತನಾಗಬೇಕಾಯಿತು. ಭರತ ಸಕಲ ಸೇನೆಯೊಡನೆ ಬಂದು ಬಿಟ್ಟನು. ಭರತ ಭ್ರಾತೃ ಪ್ರೇಮಕ್ಕೆ ಯಾವ ರೀತಿಯಲ್ಲಿ ಹೇಗೆ ಹೇಳಿ ಹೇಗೆ ಸ್ಪಂದಿಸು. ಅಣ್ಣ ನೀನು ಬಿಡಬೇಕು, ಈ ಪಿತೃವಾಕ್ಯ ಪರಿಪಾಲನೆಯ ವಿಚಾರವನ್ನು ಬಿಟ್ಟು ನಾವೆಲ್ಲ ಒಪ್ಪಿದಂತೆ ಬಂದು ರಾಜ್ಯಭಾರ ಮಾಡಬೇಕು ಅಂತ ಕೇಳಿದ್ದರು. ಅವನಿಗೆ ಕಲ್ಪಿಸಿ ಕೇವಲ ನನ್ನ ವನವಾಸವಷ್ಟೇ ಅಲ್ಲ, ಪೂಜ್ಯ ತಂದೆಯವರ ಅಭಿಲಾಷೆ ಇನ್ನೊಂದು, ನಿನ್ನ ರಾಜ್ಯಭಾರವು 14 ವರ್ಷಗಳ ಪರ್ಯಂತ ಆಗಲಿಕ್ಕೆ ಬೇಕಾದಂತಹ ಪರಿಸ್ಥಿತಿ ಇದೆ. ಅದು ನಿನ್ನ ಕರ್ತವ್ಯ. ಅದುವೇ ಪಿತೃವಾಕ್ಯ ಪರಿಪಾಲನೆ ನಿನ್ನ ಪಾಲಿಗೆ ಬಂದಿದೆ ಎಂಬುದನ್ನು ತಿಳಿಸಿ ಹೇಳಿದಾಗ ಪಾದುಕೆಯನ್ನು ತೆಗೆದುಕೊಂಡು ನಮ್ಮನ್ನು ಮಂತ್ರಮುಗ್ಧರನ್ನಾಗಿಸಿ ಭರತ ಅಂತೂ ಅಯೋಧ್ಯೆಗೆ ಹೋದ. ಅಲ್ಲಿಂದ ಹಾಗೆಯೇ ನಾವು ಅರಣ್ಯದಲ್ಲಿ ಸಾಗಿ 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 ಬರುತ್ತಾ ಬಹು ದೂರ ಬಂದು ಬಿಟ್ಟೆವು. ಋಷಿ ಮುನಿಗಳ ಕೃಪಾಶೀರ್ವಾದ ಆದರಾತಿಥ್ಯ ಎಲ್ಲವನ್ನೂ ನಾವು ಅನುಭವಿಸಿಕೊಂಡು ಹಾಗೆಯೇ ಅವರು ತೋರಿದ ದಾರಿಯಲ್ಲಿ ಬಂದು ಎಂದು ನಾವು ಬಂದು ನಿಂತಹ ಸ್ಥಳ ಪಂಚವಟಿ. ಭಯಂಕರ ದಂಡಕಾರಣ್ಯದಲ್ಲಿ ಒಂದು ಭಾಗವಾದಂತಹ ಈ ಪಂಚವಟಿಯನ್ನು ನೋಡುತ್ತಮ್ಮ, ಅದು ಜುಳು ಜುಳು ನಿನಾದದೊಡನೆ ಗಂಗಾ ನದಿಯನ್ನ ಸೇರುವ ತವಕದಲ್ಲಿ ಆ ಹಳ್ಳದ ನೀರು ಬೀಳ್ತಾ ಇದೆ. ಸ್ವಚ್ಛ ನೀರು ದೇವರು ನಮಗಾಗಿ ಕಳಿಸುತ್ತದೆ. ಇದಕ್ಕೆ ಸಮೀಪವಾಗಿ ನಾವು ವರ್ಣಶಾಲೆಯನ್ನು ಮಾಡಿಕೊಳ್ಳಬೇಕು ಅಂತ ತೀರ್ಮಾನಿಸಿದ್ದೇವೆ. ಅಯೋಧ್ಯೆಯಿಂದ ಎಷ್ಟು ದೂರ ಬಂದೆವು ಅಷ್ಟು ಕಾಲವೂ ಆಗಿ ಹೋಯಿತು. 12 ವರ್ಷಗಳು ಕಳೆದು ನೇರೂ 5-6 ತಿಂಗಳು ಕಳೆದು ಹೋಗಿವೆ. ಇನ್ನು ಉಳಿದಿರುವುದು ಕೇವಲ ವರ್ಷ ಮತ್ತು ಕೆಲವು ದಿನಗಳು. ಇಷ್ಟು ದಿನಗಳ ಪರ್ಯಂತ ನಾವು ಅರಣ್ಯವಾಸವನ್ನ ಹೇಗೆ ಕಳೆದೆವು ಗೊತ್ತೇ ಆಗದ ರೀತಿಯಲ್ಲಿ ನಾವು ಬಂದಿದ್ದೇವೆ. ಇದಕ್ಕೆಲ್ಲ ಕಾರಣ ಈ ಪಂಚವಟಿಯಲ್ಲಿ ನೋಡು, ನಮಗಾಗಿ ಏನಿದೆ? ಗಿಡ ಮರಗಳು, ಹರಿಯುವ ನೀರು, ಲತಾ ಬಳ್ಳಿಗಳು, ಹಣ್ಣುಗಳು, ನಮಗೆ ಬೇಕಂತ ಎಲ್ಲ ಆಹಾರವನ್ನು ಒದಗಿಸುವಂತಹ ನಮಗೆ ಕಾಣುತ್ತದೆ. ಅಷ್ಟೇ ಅಲ್ಲ, ನಾಡಿನಲ್ಲಿ ಅರಸು ಮಕ್ಕಳಾಗಿದ್ದಂತಹ ನಾವು ಕಾಡು ಏನು, ಇಲ್ಲಿ ಯಾವ ಪರಿಸ್ಥಿತಿ ಇದೆ ಎನ್ನುವುದನ್ನ ನಾವು ನೋಡದೇ ಇದ್ದರೂ ಕೂಡ ಈ ಕಾಲಾವಧಿ ಏನಿದೆ 12 ವರ್ಷದ ಕಾಲಾವಧಿಯಲ್ಲಿ ನಾವು ಅದನ್ನ ಕಂಡರಿತಿದ್ದೇವೆ. ಹಾಗೆ ನೋಡಿದರೆ ಮಡದಿಯಾದ ಜಾನಕಿಯು ನೀನು ವನವಾಸಕ್ಕೆ ಬರಬೇಕಾದ ಅವಶ್ಯಕತೆ ಇದೆ. ಮಡದಿ ಜಾನಕಿ ಸಹಧರ್ಮಿಣಿಯಾಗಿ ತಾನು ನಿನ್ನನ್ನು ಅನುಸರಿಸಿ ಬರುವ ಹಠ ಹಿಡಿದು ಹೊರಟರೆ ಒಂದು ರೀತಿಯಲ್ಲಿ ನಮ್ಮ ಬೆನ್ನಿಗೆ ಬಂದು ನಮ್ಮ ರಕ್ಷಣೆಗೂ ನಮ್ಮ ಸೇವೆಗೂ ಬದ್ಧನಾಗಿ ಬಂದಂತಹ ನೀನು ಇಲ್ಲಿಯವರೆಗೆ ನಾವು ಬಂದ ಹಾಗಾಯಿತು. ಅಣ್ಣ, ಅಂಬೆಗಾಲಿಡುವುದನ್ನ ಬಿಟ್ಟ ನಂತರ ನಿನ್ನ ಹೆಜ್ಜೆಯನ್ನೇ ಕುರಿಯುತ್ತ ಸಾಗಿ ಬಂದವನು ನಿಜ. ಒಂದು ಘಟನೆಯಿಂದ ಹೇಳ್ತೇನೆ. ಚಿತ್ರಕೂಟಕ್ಕೆ ಬರುವ ಮುನ್ನ ಎಂದು ಭರತ ಬಂದನು, ಅಲ್ಲಿ ದೋಣಿಯನ್ನು ದಾಟಿಸುವಂತ ನಾಲ್ಕರಂತ ಗುಣ ಏನಂತ ಅಣ್ಣನನ್ನು ಕಾಡಿ ಹೇಳ್ತಿ ತಾನು ರಾಜ್ಯಭಾರವನ್ನು ಮಾಡಬೇಕು ಅಂತ ಅವನನ್ನ ಕಳಿಸಿದ್ದಾನೆ ಅಂತ ಸಿಟ್ಟಿಗೆತ್ತಿದ್ದನಲ್ಲ. ಆ ಕಾಲದಲ್ಲಿ ನಿಮ್ಮ ಕಾವಲಿ ನಿಂತ ನನ್ನನ್ನ ಕಂಡು ನನಗೂ ಅಂಜಿಸಿದ.
ನೀನು ಅಣ್ಣನನ್ನ ತೆಗೆದು ಮತ್ತೆ ರಾಜ್ಯಕ್ಕೆ ಹೋಗುವ ವಿಚಾರ ಇದೆಯೋ ಅಂತ. ಆದರೆ ನಾನು ಒಂದೇ ಮಾತನ್ನು ಹೇಳಿದೆ, ನನ್ನ ಉದ್ದೇಶ ಬೇರೆ ಏನೂ ಇಲ್ಲ. ಹೇಗೆ ನೀವು ರಾಮನನ್ನ ನಂಬುತ್ತೀರೋ ಅವನ ತಮ್ಮನಾಗಿ ನಾನು ಕೂಡ ನಿಮ್ಮ 10 ಪಟ್ಟು ನಂಬುತ್ತೇನೆ. ನಾನು ಅವರ ರಕ್ಷೆಗಾಗಿದ್ದವನು. ನೀನು ಬಂದರೂ ಕೂಡ ಇಲ್ಲಿ ದೋಣಿ ಧರಿಸುವವರೆಂದು ತಿಳಿದು ಇಡೀ ಅಯೋಧ್ಯ ಪಟ್ಟಣವೇ ರಾಮನ ಕುರಿತಾಗಿ ನೆನೆಸ್ತಾ ಇದ್ದಲ್ಲ. ಹಾಗಾಗಿ ನಿಮ್ಮೊಂದಿಗೆ ಬೆಂಬಲವನಾಗಿ ಇರಲು ನಾನು ಬಂದಿದ್ದೇನೆ. ನಿಜ. ಋಷಿ ಮುನಿಗಳು ನಮಗೆ ಬಾಣ ಸಹಿತವಾಗಿ ಹಲವು ರೀತಿಯಲ್ಲಿ ಆಶೀರ್ವಾದವನ್ನು ಕೊಟ್ಟು ದಂಡಕಾರಣ್ಯ ಭಯಂಕರ ಅಲ್ಲಿ ಕ್ರೂರ ಮೃಗಗಳ ಜೊತೆ ರಕ್ಕಸರು ವಾಸವಾಗಿದ್ದಾರೆ. ಅವರು ಮಾನವರ ವಿರೋಧಿಗಳು, ಮಾಂಸಾಹಾರಿಗಳು, ನಿಮ್ಮನ್ನೇ ತಿಂದು ಬದುಕಬೇಕೆಂದು ಆಸೆ ಪಡುವ ದುಷ್ಟರು. ಅನ್ನ ಮಾತ್ರಕ್ಕೆ ನಿಮ್ಮನ್ನು ನಾವು ಹೆದರಿಸುತ್ತಿಲ್ಲ, ಆದರೆ ನಾವು ತಾಟಕಿ ಸ್ವಭಾವವನ್ನ ಗ್ರಹಿಸಿದ್ದೇವೆ, ಮಾರೀಚನನ್ನು ದೂರ ಓಡಿಸಿದ್ದೇವೆ. ಇಲ್ಲಿ ಬರುವಾಗಲೇ ಋಷಿ ಮುನಿಗಳು ನಮ್ಮಲ್ಲಿ ಕೇಳಿಕೊಂಡಿದ್ದಾರೆ, ನಮಗೆ ಈ ನಮ್ಮ ಆಶ್ರಮಗಳ ಸುತ್ತಮುತ್ತ ಅರಣ್ಯದಲ್ಲಿ ವಾಸವಾಗಿರುವ ದುಷ್ಟ ರಾಕ್ಷಸರ ಆ ಕುಲವೇ ಹಾಗೆ, ಅವರಿಂದ ನಮ್ಮ ಆಶ್ರಮಕ್ಕೂ ನಮ್ಮ ಯಾಗ ಯಜ್ಞಾದಿಗಳಿಗೂ ತಪಸ್ಸಿಗೂ ಭಂಗ ಬರ್ತಾ ಇದೆ. ನಿರ್ಜನವಾದಂತಹ ಪ್ರದೇಶದಲ್ಲಿ ನಾವು ನಾಡಿನಿಂದ ಬಂದವರು, ಇಲ್ಲಿ ರಕ್ಕಸರ ಉಪಟಳ ಬೇರೆ, ಹಾಗೆ ಹಿಂಸೆ ಕೊಡುವಂತಹ ಕಾಡು ಪ್ರಾಣಿಗಳು ಬೇಕಾಗುತ್ತಿವೆ. ಆ ನೆಲೆಯಲ್ಲಿ ನಾವು ಇದಕ್ಕೆ ಒಂದು ಪರ್ಣಕುಟಿಯನ್ನು ಮಾಡಿಕೊಳ್ಳಬೇಕು. ಎಲೆಯನ್ನ ಕೂಡಿಸಿ ಊಟದ ತಾಟನ್ನಾಗಿ ಮಾಡುವಂತಹ ಒಂದು ಸನ್ನಿವೇಶವನ್ನು ನಾನು ಕಂಡಿದ್ದೇನೆ. ಸಣ್ಣ ಸಣ್ಣ ಎಲೆಗಳನ್ನು ಪರ್ಣಗಳನ್ನು ಕೂಡಿಸಿ ಪತ್ರವಳಿಯನ್ನು ಮಾಡ್ತಾರೆ. ಹಾಗೆ ನಾವು ಕೂಡಿಸಿ ಈ ಮನೆಯನ್ನು ಮಾಡಬೇಕಲ್ಲ, ಇರ್ಲಿಕ್ಕೆ ಒಂದು ಮನೆ ಬೇಕು. ಆ ವಿಚಾರವಾಗಿ ನಾನು ಇಲ್ಲಿ ನಡಕಾಡಿದಾಗ ಈ ಕಾಡಿನಲ್ಲಿ ಎಂತೆಂಥ ಎಲೆಗಳು ಸಿಕ್ಕಿಕೊಂಡು ಒಂದು ನಾಲ್ಕು ಎಲೆಗಳನ್ನ ಮೇಲೆ ಒಂದು ಕುಟೀರ ಪೂರ್ತಿಯಾಗಿ ಅಂಥ ಎಲೆಗಳು, ಅವುಗಳನ್ನು ಆಧರಿಸಿಕೊಂಡು ಇಲ್ಲಿ ಇರಲಿಕ್ಕೆ ಒಂದು ವಾಸ್ತವ್ಯದ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೀವಿ. ಈ ಪರ್ಣಕುಟಿಯನ್ನು ನಿರ್ಮಿಸಿಕೊಂಡು ಇಲ್ಲಿ ವಾಸವಾಗಿರೋಣ ಎನ್ನುವ ವಿಚಾರದಲ್ಲಿ ಇರುವಾಗಲೇ ಊಟೋಪಚಾರಕ್ಕೆ ಏನು ಮಾಡಬೇಕು
ಗಟ್ಟೆಗೆಣಸು ಹಣ್ಣು ಹಂಪಲುಗಳನ್ನು ನಾವು ತಿನ್ನಬೇಕು. ಎಲ್ಲ ಕಾಲಕ್ಕೂ ಎಲ್ಲ ಹಣ್ಣುಗಳು ಸಿಗಲಿಕ್ಕಿಲ್ಲವಲ್ಲ. ಆ ಮರಗಳು ಆ ಕಾಲಕ್ಕೆ ಫಲವನ್ನು ಕೊಡ್ತಾವೆ. ಕೆಲವು ಸಂದರ್ಭದಲ್ಲಿ ಹಣ್ಣುಗಳನ್ನ ಶೇಖರಿಸಿಟ್ಟುಕೊಳ್ಳಬೇಕಾಗ್ತದೆ. ಇಟ್ಟುಕೊಳ್ಳಬೇಕು, ವಿಚಾರ ಮಾಡಿ ತರ್ಕಿಸಿ ಕೆಲವು ಹಣ್ಣುಗಳನ್ನ ಒಣಗಿಸಿ ಭದ್ರವಾಗಿ ಇಟ್ಟುಕೊಂಡ್ರೆ ಯಾವುದೋ ಇಲ್ಲದ ಕಾಲಕ್ಕೆ, ಯಾವುದೋ ಹಣ್ಣುಗಳು ಒದಗದ ಕಾಲಕ್ಕೆ ನಾವು ಜೀವಿಸಲಿಕ್ಕೆ ಅನುಕೂಲವಾಗುತ್ತದೆ ಅನ್ನೋ ವಿಚಾರದಲ್ಲಿ ಆ ನಿಟ್ಟಿನಲ್ಲಿ ಕೆಲವು ಹಣ್ಣುಗಳನ್ನ ಒಣಗಿಸಿ ಇಟ್ಟಿದ್ದೇವೆ. ಅಷ್ಟೇ ಅಲ್ಲ, ಕೆಲವು ಗಟ್ಟೆಗಳನ್ನು ತಂದು ಬೇಯಿಸಿ ಒಣಗಿಸಿ ಇಟ್ಟಿದ್ದೇವೆ. ಒಂದೇ ಕಾಲಕ್ಕೆ ನಮಗೆ ಅನುಕೂಲವಾಗಿದೆ, ಯಾವುದರ ಕೊರತೆಯೂ ಇಲ್ಲ. ಆದರೆ ಹೇಳಿದೆಯಲ್ಲ, ಋಷಿಮುನಿಗಳು ಓಡಾಡ್ತಾರೆ, ಅವರು ನಿನ್ನನ್ನು ಕಾಣಬೇಕು, ನಮಗೆ ರಕ್ಕಸರಿಂದ ಮುಟಳವಾಗ್ತಾ ಇದೆ, ನಮಗೆ ರಕ್ಷಣೆಯನ್ನು ಕೇಳಬೇಕು ಅಂತ ಹೇಳಿ ಬಯಸ್ತಾ ಇದ್ದಾರೆ ಎನ್ನುವ ಮಾತನ್ನು ನೀನು ಹೇಳಿದೆ. ಕೆಲವು ಋಷಿಮುನಿಗಳು ಈ ಕಡೆ ಬಂದು ಧಾವಿಸ್ತಾ ಇದ್ದಾರೆ, ಕಾಣ್ತಾ ಇದ್ದಾರೆ. ಒಂದು ದಿನ ಅಲ್ಲಿರುವ ಋಷಿಗಳು ಒಂದು ದಿನ ಅಲ್ಲಿರುವ ಋಷಿಗಳು ಬಂದು ರಾಮನ ಚರಣಕ್ಕೆ ರಘುತ, ಬಂದು ರಾಮನ ಚರಣಕ್ಕೆ ರಘುತ ಎಂದರು ರಾಕ್ಷಸರ ತುದಿ ಬಂದ ಕಡೆಯೋ. ಶ್ರೀರಾಮಚಂದ್ರ, ಮಹಾಮುನಿಗಳೇ, ಮೊದಲಾಗಿ ನಿಮ್ಮ ಪಾದಾರವಿಂದಕ್ಕೆ ವಂದಿಸಿಕೊಂಡಿದ್ದೇನೆ. ನಾವೀಗ ನಿನ್ನನ್ನು ಕಾಣಲು ಓಡೋಡಿ ಬರುವುದಕ್ಕೆ ಕಾರಣವಿದೆ ಶ್ರೀರಾಮಚಂದ್ರ, ಒಂದು ಕಾರಣವಿದೆ. ಅಂತ ಗಾಢವಾದ ಕಾರಣ ಏನು? ಚಿತ್ತವೇ ದಯ್ಯ ರಾಮ ಚಿತ್ತವೇ ದಯ್ಯ ರಾಮ, ಚಿತ್ತವೇ ದಯ್ಯ ರಾಮ, ಘೋರ ಕರುಜನೊಬ್ಬ ಬಂದು ವ್ಯರ್ಥವನ್ನೇ ಸುಂದರ ನಮ್ಮನ್ನು, ಘೋರ ಕರುಜನೊಬ್ಬ ಬಂದು ವ್ಯರ್ಥವನ್ನೇ ಸುಂದರ ನಮ್ಮನ್ನು, ಯಜ್ಞಶಾಲೆ ಕಿತ್ತು ಬೀಸಾಡಿ ಹೋದನು, ಯಜ್ಞಶಾಲೆಯ ಕಿತ್ತು ಬೀಸಾಡಿ ಹೋದನು. ಹೌದು ರಾಮ. ಚಿತ್ತವೇ ದಯ್ಯ ರಾಮ. ರಾಮಚಂದ್ರ, ನಾವೆಲ್ಲರೂ ಋಷಿಮುನಿಗಳ ಬಳಗವೇ ನಿನ್ನ ಹತ್ರ ಬಂದು ಪಾದಕ್ಕೆ ಎತ್ತಾ ಇದ್ದೇವೆ ರಾಮಚಂದ್ರ. ಕಾರಣವಿದೆ. ಕಾರಣ ಧೂರ್ತರಾಗಿರುವಂತಹ ರಾಕ್ಷಸರೆಲ್ಲರೂ ಧೂರ್ತರಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಪ್ರಹ್ಲಾದರಾಗಿರಬಹುದು, ಹೀಗೆ ಹೀಗೆ ಬಹಳಷ್ಟು ಜನರಿದ್ದಾರೆ. ಆದರೆ ದುಷ್ಟ ಕಾರ್ಯವನ್ನು ಮಾಡ್ತಕ್ಕಂಥವ್ರು ಯಾರಿದ್ದಾರಲ್ಲ, ಅಂಥವರನ್ನು ನಾವು ಧೂರ್ತರೆಂಬುದಾಗಿ ಸಂಬೋಧಿಸಬೇಕಲ್ವೇ ರಾಮ. ಹಾಗಾಗಿ ನಾವು ಯಜ್ಞ ಹವನವನ್ನು ಮಾಡುವಂತಹ ಸಂದರ್ಭ ಲೋಕ ಕಲ್ಯಾಣಕ್ಕೋಸ್ಕರ ಮಾಡುವಂತಹದ್ದು ಅಲ್ಲವೇ? ಆ ಆ ಯಜ್ಞ ಕಾರ್ಯಕ್ಕೆ ವಿಘ್ನವನ್ನು ಉಂಟು ಮಾಡಲು ಬಹಳಷ್ಟು ಜನ ರಾಕ್ಷಸರು ಬಂದು ಇಲ್ಲಿ ನೆಲೆಸ್ತಾ ಇದ್ದಾರೆ. ನಮಗೆ ಯಜ್ಞವನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ. ಯಜ್ಞ ಶಾಲೆಯನ್ನು ಕಿತ್ತು ಬಿಸಾಕ್ತಾ ಇದ್ದಾರೆ, ಕಿತ್ತು ಬಿಸಾಕ್ತಾ ಇದ್ದಾರೆ. ಶಾಲೆಯನ್ನೇ ಕಿತ್ತು ಯಜ್ಞ ಶಾಲೆಯನ್ನು ಕಿತ್ತು ಬಿಸಾಕ್ತಾ ಇದ್ದಾರೆ ರಾಮ. ಅಷ್ಟೇ ಅಲ್ಲ, ಮೂರು ಮುಖದ ತ್ರಿಶಿರಾದಿಗಳ ರಾಕ್ಷಸಾದಿಗಳು ಬಂದು ಈ ಯಜ್ಞವನ್ನ ಮಾಡಲಿಕ್ಕೆ ಅವಕಾಶವನ್ನೇ ಕೊಡ್ತಾ ಇಲ್ಲ. ನಮಗೆ ಈ ಜನಿವಾದ ರಕ್ಷಣೆಯನ್ನ ಮಾಡುವುದು ನಮಗೆ ಬಹಳ ಕಷ್ಟಕರವಾದಂತಹ ಪರಿಸ್ಥಿತಿ ಬಂದುದಕ್ಕೆ ರಾಮ. ಹಾಗಾಗಿ ದೂರದಲ್ಲಿ ನಿಂತು ಒಬ್ಬ ಕಲ್ಲನ್ನು ಕೂಡ ಎಸಿತಾ ಇದ್ದಾನೆ. ಯಾಕೆ ಹತ್ತಿರದಲ್ಲಿನ ಪೆಟ್ಟು ಬೀಳ್ತದೆ, ಆದರೆ ದೂರದಲ್ಲಿ ಇರ್ತಕ್ಕಂತಹ ಪೆಟ್ಟಿಗೆ ಗಾಯ ಆಗಿ ಋಷಿಮುನಿಗಳು ನೋಡಿ ಎಷ್ಟು ಜನರ ಹಣೆಯಲ್ಲಿ ರಕ್ತ ಸೋರ್ತಾ ಇದೆ ನೋಡು ರಾಮ. ಲೋಕದ ಕಲ್ಯಾಣ ಹೇಗೆ ಆಗಲಿಕ್ಕೆ ಸಾಧ್ಯ? ಹಾಗಾಗಿ ನಿನ್ನ ರಕ್ಷಣೆಯನ್ನ ಬೇಡಿ ಬಂದಿದ್ದೇವೆ. ನೀನೇ ರಕ್ಷಿಸಬೇಕು ರಾಮ, ನೀನೇ ರಕ್ಷಿಸಬೇಕು ರಾಮ. ಮಹಾಮುನಿಗಳೇ, ರಾಮ, ನೀವು ಬಂದ ರೀತಿಯಲ್ಲಿ ಏನೋ ಒಂದು ಮುಖ್ಯ ಕಾರಣವನ್ನ ಇಟ್ಟುಕೊಂಡು ಬಂದಿದ್ದೀರಿ ಎಂಬುದು ನನಗೆ ಗೊತ್ತಿಲ್ಲ, ಹಾ, ಅನಿಸಿತು. ಅದು ನಾನು ಕಾಣ್ತಾ ಇದ್ದೇನೆ. ಕೆಲವರು ಹಣೆಯ ಪಟ್ಟಿಯನ್ನ ಕಟ್ಟಿಕೊಂಡು ಬಂದಿದ್ದಾರೆ.
ಅಂದ್ರೆ ಯಾರದೋ ಕಲ್ಲು ಪೆಟ್ಟು ಬಿದ್ದಿರ್ಬೇಕು. ಹ್ಮ್ ಕಲ್ಲು ಬೀಸುವವರೇ ಹಾಗೆ, ಹ್ಮ್ ಪೆಟ್ಟು ಬೀಳದಿವೆ, ಪೆಟ್ಟು ತಿಂದವರಿಗೆ ಸರಿಯಾಗಿ ಎಂಬ ಆ ಉದ್ದೇಶದಿಂದಲೇ ಎಸಗಿರ್ತಾರೆ. ಒಳ್ಳೆಯ ಕೆಲಸಕ್ಕೆ ವಿಘ್ನವನ್ನು ತರುವವರು ಬಹಳ ಜನರಿದ್ದಾರಲ್ಲ. ಇನ್ನು ನೀವು ಬಂದು ಕೇಳಿದಿರಲ್ಲ, ಹಾ, ಶ್ರೀರಾಮ ನಮಗೆ ರಕ್ಷಣೆಯಿಂದ ನೀಡಬೇಕು. ಋಷಿ ಮುನಿಗಳಿಗಲ್ಲದೆ ಇನ್ಯಾರಿಗೆ ರಕ್ಷಣೆ ಕೊಡಬೇಕು? ನಿನ್ನ ಕೈಯಲ್ಲಿ ಮಾತ್ರ ಸಾಧ್ಯ ಅಂತ ನಾವು ಓಡೋಡಿದ್ದೇವೆ ರಾಮ. ಈ ದಂಡಕಾರಣ್ಯದ ಹ್ಮ್ ಆ ಕ್ಷೇತ್ರದೊಳಗೆ ಹ್ಮ್ ವಾಸವಾಗಿರತಕ್ಕಂತಹ ದುಷ್ಟ ರಕ್ಕಸರನ್ನ ಹಾ ನಾಶ ಮಾಡಲಿಕ್ಕೆ ಬೇಕು. ಹ್ಮ್ ಇದು ಯೋಗ್ಯವಾದಂತಹ ವಿಚಾರ, ಹ್ಮ್. ಯೋಗ್ಯ ಹ್ಮ್. ಸಲಹೆ, ಬೇಡಿಕೆ ಅಂತ ಹೇಳಿಕೊಳ್ಳಬಹುದು. ಹ್ಮ್ ಹಾಗಾಗಿ ಹ್ಮ್ ನನ್ನ ಭರವಸೆಯನ್ನ ನಿಮಗೆ ಕೊಡ್ತಾ ಇದ್ದೇನೆ, ಹ್ಮ್ ಮುಂದೆ ಕೊಡ್ತೇನೆ. ಈ ದುಷ್ಟರ ಆ ಬಗ್ಗೆ ಅನುಮಾನ ಮಾಡುವುದು ಬೇಡ. ಧನ್ಯವಾದ ರಾಮ, ಧನ್ಯವಾದ. ವನವಾಸ ನಮಗೆ ಹೊಸತೇನಲ್ಲ. 13 ವರ್ಷಗಳು ನಿಮ್ಮ ಬೆಂದ ಹಿಂದೆ ನಾನು ಬಂದೆ ಕಳೆದು ಹೋಯಿತು. ವನವಾಸದ ಕಷ್ಟಗಳು ಏನೇ ಇದ್ದರೂ ಸಹ ಅದನ್ನು ಸುಖವೆಂದು ಭಾವಿಸಿ ನಿಮ್ಮ ಜೊತೆಯಲ್ಲಿ ನಾನು ಮುಂದುವರಿಯುತ್ತಾ ಬಂದೆ. ನಿಜ, ಕಲ್ಲು ಮುಳ್ಳುಗಳನ್ನು ಚುಚ್ಚಿಸಿಕೊಳ್ಳುತ್ತಾ ನಡೆಯುವಾಗ ಅದನ್ನು ನೋವು ಎಂದು ಭಾವಿಸದೆ ಆ ಭಾವನೆಯೇ ಬರಲಿಲ್ಲ. ಕಾರಣ ನೀವು ಮತ್ತು ನನ್ನ ಮೈದುನಾದ ಲಕ್ಷ್ಮಣ ಅಷ್ಟು ಭರವಸೆಯನ್ನು ನನಗೆ ಕೊಟ್ಟಿರಿ. ನಿಮ್ಮ ರಕ್ಷಣೆಯಲ್ಲಿ ನಾನು ಎಂದೂ ಕಳವಳ ಹೊಂದಿದ್ದಿಲ್ಲ. ಆದರೆ ಈಗ ಋಷಿವರ್ಯರು ನಿಮ್ಮನ್ನು ಬಂದು ಭೇಟಿಯಾಗುವ ಸಂದರ್ಭದಲ್ಲಿ ಆ ಋಷಿಯ ಮಡದಿಯಲ್ಲಿರು ನನ್ನನ್ನು ಸಹ ಬಂದು ಭೇಟಿಯಾದರು. ನಾನು ಅವರಿಗೆ ಕುಂಕುಮ ಹಚ್ಚಿ ಉಪಚರಿಸಿದೆ. ಆ ಸಂದರ್ಭದಲ್ಲಿ ಅವರು ಈ ಒಂದು ಅರಣ್ಯದ ಕುರಿತಾಗಿ ಹೇಳಿದ್ದು ಕೇಳಿದಾಗ ನಾನು ಭಯಭೀತಿಗೊಂಡೆ. ಈ ದಂಡಕಾರಣ್ಯ, ಅದರೊಳಗಿನ ಪಂಚವಟಿ, ಇಲ್ಲಿ ಸಾಕಷ್ಟು ದಿನಗಳು ನಾವು ಎಲೆ ಮನೆಯಲ್ಲಿ ಕಳೆದು, ಆದರೆ ಅವರು ಹೇಳುತ್ತಿರುವ ಘಟನೆಗಳನ್ನು ಕೇಳಿದಾಗ ನನ್ನ ಹೃದಯದಲ್ಲಿ ಏನೋ ಕಪ್ಪನ ಉಂಟಾಗುತ್ತದೆ. ರಾಘವ, ಋಷಿ ಪತ್ನಿಯರ ಮಾತುಗಳಿಂದ ಪ್ರಭಾವಿತರಾಗಿ ನೀನು ಹೆದರಿಕೆಯಿಂದ ಈ ಭಯಭೀತಿಯನ್ನು ಹೊಂದಿದ್ದೇನೆ. ವನಜಲೋಚನ, ವನದ ಪ್ರತಿಯೊಂದು ಭಾಗವನ್ನು ನಿನ್ನ ಕಣ್ಣುಗಳಿಂದ ಅಳೆದು ನೋಡಿ ಮುಂದುವರಿಯುತ್ತಿರುವ ನೀನು ಇಲ್ಲಿ ಒಂದು ನೆಲೆ ನಿಂತಾಗ ಒಂದಷ್ಟು ಭಯಭೀತನಾಗದೆ ಋಷಿಗಳಿಗೆ ಅಭಯವನ್ನು ಇಟ್ಟಿದ್ದೀಯ. ಅಭಯವನ್ನು ನೀಡುವಂತಹದ್ದು
ಮೊದಲಿಂದಲೂ ಸಹ ಕ್ಷತ್ರಿಯ ಧರ್ಮ ಪಾಲಕನಾದ ನಿನ್ನ ವಿಚಾರವೇ ಆಗಿದೆ. ಆದರೆ ಇಲ್ಲಿಯ ಋಷಿ ಪತ್ನಿಯರ ಮಾತುಗಳನ್ನು ಕೇಳಿದಾಗ ನನ್ನ ಹೃದಯದಲ್ಲಿ ಉಂಟಾದ ಕಂಪನಕ್ಕೆ ಕಾರಣ ಏನು ಗೊತ್ತೇ? ಈ ದಂಡಕಾರಣ್ಯ ಬಹಳ ದೊಡ್ಡ ಅರಣ್ಯವಂತೆ. ಈ ಅರಣ್ಯದಲ್ಲಿ ಚಿಕ್ಕ ಚಿಕ್ಕ ರಾಕ್ಷಸರು ಕೆಟ್ಟ ಕಾರ್ಯಗಳನ್ನು ಮಾಡುತ್ತಾರೆ. ಅಷ್ಟೇ ಅಲ್ಲ, ಋಷಿ ಪತ್ನಿಯರಿಗೆ ಉಪಟಳವನ್ನು ನೀಡುತ್ತಿದ್ದಾರಂತೆ. ಇಲ್ಲಿ ಸ್ತ್ರೀಯರು ವಾಸಿಸಲು ಯೋಗ್ಯವಾದ ವಾತಾವರಣವೇ ಇಲ್ಲವಾಗಿದೆಯಂತೆ. ಕೆಲವು ರಾಕ್ಷಸರು ಬಂದು ಅವರಿಗೆ ಉಪಟಳವನ್ನು ಕೊಡುವುದಲ್ಲದೆ ಅವರನ್ನು ಭೋಗಿಸಲು ಮುಂದಾಗುತ್ತಾರಂತೆ. ಒಬ್ಬ ರಾಕ್ಷಸನಿದ್ದಾರಂತೆ, ಅವನಿಗೆ 10 ತಲೆಯಂತೆ 20 ಕೈಗಳಂತೆ. ಅವನು ಬಂದು ಇಲ್ಲಿಯ ಸ್ತ್ರೀಯರನ್ನು ಕರೆದೊಯ್ದು ಮಾನಭಂಗ ಮಾಡಿ ಒಂದು ಬೀಸಾಕುತ್ತಾನಂತೆ. ಇಂತಹ ದಟ್ಟ ಅರಣ್ಯದಲ್ಲಿ ನಾವಿರಬೇಕೆ? ಎಷ್ಟು ಕಷ್ಟ ಬಂದಿದೆ ರಾಮ. ಇದಕ್ಕೆ ಏನಾದರೂ ಉಪಾಯ ಬೇಡವೇ? ಇಲ್ಲಿಂದ ಬೇರೆ ಕಡೆ ಹೋಗೋಣ. ಋಷಿ ಪತ್ನಿಯರು ಹೇಳಿದ ಕಾರಣ, ಅವರು ಹೇಳಿದ ವಿಚಾರಗಳ ಅಂತ್ಯ ಕಂತಗಳ ಆ ಲಹರಿಯಲ್ಲಿ ನೀವು ತೇಲಿ ಹೋಗಿಬಿಡಿ. ಅದಕ್ಕಾಗಿ ಕೇಳ್ತಾ ಇದ್ದೀವಿ, ಇದು ಕಷ್ಟ ರಾಘವ. ಈ ದಂಡಕಾರಣ್ಯದಲ್ಲಿ ಬದುಕುವುದು ಕಷ್ಟ. ಇನ್ನು ಸಾಕು, ಈ ಅರಣ್ಯವನ್ನು ಬಿಟ್ಟು ಬೇರೆ ಕಡೆ ಹೋಗಬೇಕು ಅಂತ ಇಲ್ಲಿಯವರೆಗೆ ಸಾಕಷ್ಟು ವನವಾಸದಲ್ಲಿ ಸಾಕಷ್ಟು ಅರಣ್ಯವಾಸವನ್ನು ನಾವು ಮಾಡಿದ್ದೇವೆ. ಅದರ ಜೊತೆಯಲ್ಲಿ ಅಗ್ನಿ ಮುನಿಗಳ ಆಶ್ರಮದಲ್ಲಿ ಇದ್ದೆವು, ಜಮದಗ್ನಿಯ ಮುನಿಗಳ ಆಶ್ರಮದಲ್ಲಿ ಇದ್ದೆವು, ಆಂಗಿರಸ ಮುನಿಗಳ ಆಶ್ರಮದಲ್ಲಿ ಇದ್ದೆವು. ಅವರೆಲ್ಲರೂ ಸಹ ಹೇಳಿದರು, ಮುಂದೆ ಬರುವ ದಂಡಕಾರಣ್ಯದಲ್ಲಿ ರಾಕ್ಷಸರು ಇರುತ್ತಾರೆ, ಮುಂದೆ ಹೋಗುವುದು. ಶಸ್ತ್ರಾಸ್ತ್ರಗಳನ್ನ ಮುನಿಗಳು ನನಗೆ ದಯಪಾಲಿಸುತ್ತಾರೆ. ಶಸ್ತ್ರಾಸ್ತ್ರಗಳನ್ನ ನನಗೆ ಕೊಡುವುದರ ಜೊತೆಗೆ ರಾಮ ಮುಂದಿನ ದಂಡಕಾರಣ್ಯ ಪ್ರವೇಶಕ್ಕೆ ಸಿದ್ಧನಾಗಿ ಹೋಗಬೇಕಾಗ್ತದೆ. ಅಲ್ಲಿ ಮುಂದೆ ವಿಶೇಷ ಕರ್ತವ್ಯ ಉಂಟು ಎಂಬುದಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದು. ಹಾಗಾಗಿ ಸಿದ್ಧನಾಗಿ ಹೊರಟಂತಹ ಈ ರಾಮ, ನೀನು ಬೆದರಿದೆ ಎಂಬ ಕಾರಣಕ್ಕಾಗಿ ಇಲ್ಲಿಂದ ಓಡಿ ಹೋಗಲಿಕ್ಕೆ ಸಿದ್ಧನಾಗಿ ಸಾಧ್ಯವೇ ಇಲ್ಲ. ಯಾಕಷ್ಟೆಲ್ಲ ಇರಬೇಕು? ಇದು ಇಂತಹ ದಂಡಕಾರಣ್ಯದಲ್ಲಿ ಸಿಂಹ, ಶಾರ್ಪುರ ಮೊದಲಾದಂತಹ ಭಯಂಕರ ಮೃಗಗಳು, ಅವುಗಳ ಶಬ್ದ ನಮಗೆ ಕೇಳ್ತಾನೆ ಇತ್ತು. ಅದಕ್ಕೆ ನಾವು ಎಲ್ಲಾದರೂ ನಡುಕಿದ್ರು ನಮ್ಮಲ್ಲಿ ನಡುಕ ಹೊಸ್ತದೆ ಇಲ್ವೇ? ಯಾಕೆ ಹೆದರ್ತಿ? ಅವ್ರು ಹೇಳಿದ್ದಕ್ಕೆ ಮತ್ತೆ ಮತ್ತೇನು ಕೇಳ್ತಾ ಇದೆಯಾ? ಏನಾದ್ರು ನನಗೇನು ಕೇಳ್ತಾ ಇದೆ? ದುಷ್ಟ ಮೃಗಗಳು ಆಹಾರಕ್ಕಾಗಿ ಬೇಟೆ ಆಡುವುದುಂಟು. ಆದರೆ ಈ ರಕ್ಕಸರು ಅವರ ಮನಸ್ಸಿನಲ್ಲಿ ಏನಿದೆಯೋ ಏನೋ ಅವರು ಕೊಡುವ ಉಪಟಳ ಈ ಋಷಿ ಪತ್ನಿಯರನ್ನ ಎಷ್ಟು ಕಾಣಿಸಿದೆ ಎಂದು ಆ ಋಷಿಗಳು ಬಂದು ನಿನ್ನಲ್ಲಿ ಹೇಳಿಕೊಡುವಾಗ ಅವರ ಸ್ಥಿತಿಯನ್ನು ನೋಡಾಯಿತಲ್ಲ, ರಕ್ತ ಸುರಿಯುತ್ತಿದೆ ಅವರಿಂದ. ಅವರಿಗೆ ನಾನು ಮಾತು ಕೊಟ್ಟಿದ್ದೇನೆ, ರಕ್ಕಸರನ್ನ ಕೊಂದು ಕೊಡ್ತೇನೆ ಎಂಬುದಾಗಿ ಹೇಳಿದ್ದೇನೆ. ಇನ್ನು ಅವರ ತಪೋ ಶಕ್ತಿಗೆ, ಆ ತಪೋ ಶಕ್ತಿಯ ಕಾರಣದಿಂದಲೇ ಇಲ್ಲಿಯ ಮೃಗಗಳು ಬೇರೆ ಯಾವುದೇ ರೀತಿಯಿಂದ ತಮ್ಮ ವಾಂಛೆಯನ್ನು ತೀರಿಸಿಕೊಂಡರೂ ಕೂಡ ಈ ಋಷಿಮುನಿಗಳನ್ನಾಗಲಿ ಋಷಿ ಪತ್ನಿಯರನ್ನಾಗಲಿ ಪೀಡಿಸಲು ಅರಣ್ಯದ ಮೃಗಗಳು ಹೋಗ್ತಾ ಇವೆ. ಇನ್ನು ರಕ್ಕಸರ ವಿಷಯವಾಗಿ ನಾನೇ ಕೊಟ್ಟಿದ್ದೇನೆ ಮಾತನ್ನು, ನೀನು ಆ ಬಗ್ಗೆ ಚಿಂತಿಸಬೇಡ. ಬೇರೆ ಉಂಟು, ರಾಮನಿದ್ದಾನೆ, ಋಷಿಮುನಿಗಳನ್ನ ಹಿಡಿದುಕೊಂಡು ಹೋಗಿದ್ದಾರೆ, ಅಲ್ಲ ಋಷಿ ಪತ್ನಿಯರನ್ನ ಪೀಡಿಸ್ತಾ ಇದ್ದಾರೆ. ಅವನಾರೋ 10 ತಲೆಗಳವನಂತೆ 20 ಕೈಗಳನ್ನು, ಅಂತ್ಯಕಂತೆಯ ವಿಚಾರವನ್ನು ಬಿಡು. ಬೇರೆ ಏನಾದರೂ ಹೆದರಿಕೆ ಇದ್ರು ನಾನಿಲ್ವ ನಿನಗೆ? ನಾನು ಪಕ್ಕದಲ್ಲಿರುವಾಗ ನಿನಗೆ ಯಾವ ಹೆದರಿಕೆ? ಬೇಡ ಬೇಡ ಬೇಡ. ರಾಮದೇವರ ಜೊತೆ ಇದ್ದಾಗ ಭಯ ಭೀತಿ ಪಡುವ ಸಂಭವವೇ ಇಲ್ಲ. ಆದರೆ ಋಷಿ ಪತ್ನಿಯರು ಋಷಿಗಳು ಬಂದು ಹೇಳಿದಂತಹ ಮಾತುಗಳನ್ನು ಕೇಳಿದಾಗ ಕ್ಷಣ ಭಯಭೀತನಾಗಿದ್ದು ನಿಜ.
ನೀವಿರುವಾಗ, ಮೈದುನಾದ ಲಕ್ಷ್ಮಣ ಇರುವಾಗ ನನಗೆ ಭಯವಿಲ್ಲ. ಈಗ ಬರ್ಬೇಕು. ನಿಶ್ಚಿಂತೆಯಿಂದ ಇರುತ್ತೇನೆ. ಆದರೆ ನೀವು ಮಾತ್ರ ನನ್ನ ಜೊತೆಯಲ್ಲೇ ಇರುವಾಗ ನಾನು ನಿನ್ನ ಜೊತೆಯನ್ನ ಬಿಟ್ಟು ಬೇರೆ ಎಲ್ಲಿಗೆ ಹೋಗ್ತೇನೆ? ನೀನೇ ಯಾವ ಚಿಂತೆಯನ್ನು ಬಿಟ್ಟು ಆರಾಮಾಗಿ ನನ್ನ ಕುರಿತಾಗಿ ಹಿಂಗಡೆಯಿಂದ ಹೇಳುವವರಿದ್ದಾರೆ. ಬಂಧಕಾರರಿಗೆ ಕುಲಗೇರಿ ಶೂರ್ಪನಖೆ ಎನ್ನುವುದಾಗಿ ಮುಂಭಾಗಕ್ಕೆ ಬಂದು ಹೇಳುವ ಧೈರ್ಯ ಅವರಿಗಿಲ್ಲ. ಹಿಂದಿಂದ ಹೇಳುವವರು ಹೇಳಿ ಕುಲಗೇರಿ ಎಂದು ಮುಂದೆ ಬಂದು ಹೇಳುವ ಹಾಗೆ ನಾನು ಬಿಡುತ್ತೇನಾ? ಬಿಡುವುದಿಲ್ಲ. ಆದರೂ ಹೀಗಾಗಿ ಹೋಯ್ತ ಹೇಳುವವರ ಬಾಯಿಗೆ ಕುಲಗೇರಿ ಎಂದು ಹೇಳಿಸಿಕೊಳ್ಳುವ ಹಾಗಾಗಿ ಹೋಯ್ತು. ನಮ್ಮ ಪರಿಸ್ಥಿತಿ ಯಾರಿಗೂ ಬರಬಾರದು, ಯಾರಿಗೂ ಬರಬಾರದು. ಹೆಣ್ಣು ಮಕ್ಕಳಿಗೆ ಗೊತ್ತುಂಟು ಕಷ್ಟ ಏನು ಎನ್ನುವುದು, ಗಂಡು ಸಾಲವೇ ಗೊತ್ತುಂಟ ಏನು. ಅದಲ್ಲದೆ ಹೋದ್ರೆ ತ್ರಿಭುವನದಂತಹ 14 ಲೋಕಕ್ಕೆ ಒಡೆಯ ಎಂದು ಹೇಳಿಸಿಕೊಳ್ಳುವಂತಹ ರಾಮನ ತಂಗಿ ಶೂರ್ಪನಖೆ ನಾನು. ಗ್ರಹಚಾರಕ್ಕೆ ಮದುವೆಯ ವಯಸ್ಸಿಗೆ ಬಂದಾಗ ಮದುವೆ ಮಾಡುವಂತ ಅಣ್ಣನ ಹತ್ರ ಹೋಗಿ ಒಪ್ಪಿಡೋ ಪರಿಸ್ಥಿತಿ ಬಂತು. ಅಣ್ಣ ನನಗೆ ಮದುವೆ ಮಾಡು. ಸಭಾಸವರ ಮುಂದೆ ಹೀಗೆ ಹೇಳಿಕೊಳ್ಳುವ ಪರಿಸ್ಥಿತಿ ಹೆಣ್ಣುಮಕ್ಕಳಿಗೆ ಬರಬೇಕು. ಕಂಡ ಹೆಣ್ಣು ಮಕ್ಕಳನ್ನು ಹೊತ್ತು ತರುವ ಅಣ್ಣನಿಗೆ ತನ್ನ ಮಗ ತಂಗಿ ಪ್ರಾಯಕ್ಕೆ ಬಂದಿದ್ದಾಳೆ ಎನ್ನುವುದು ಗೊತ್ತಾಗದೆ ಹೋಯಿತು. ಪ್ರಾಯಕ್ಕೆ ಬಂದ ಹೆಣ್ಣು ಮಕ್ಕಳಿಗೆ ಮದುವೆ ಆಗದೆ ಹೋದರೆ ಏನು ಕಷ್ಟ ಅಂತ ನನಗೆ ಗೊತ್ತುಂಟು. ಮೈ ಬಿಸಿ ಹೇಳಿಕೊಳ್ಳಿಕ್ಕಾಗುವುದಿಲ್ಲ. ಮತ್ತೊಬ್ಬರ ಕಂಡು ಹೆಚ್ಚು ಕಡಿಮೆ ಮಾತಾಡಿದರೆ ರಾವಣ ತಂಗಿ ಹೇಗೆ ಮಾಡಿತು ಅಂತ ಹೇಳ್ತಾರೆ. ಮಾದನು ಮರ್ಯಾದೆ ಬಿಟ್ಟು ದಾಕ್ಷಿಣ್ಯ ಬಿಟ್ಟು ಹೋಗಿ ಅಣ್ಣನಲ್ಲಿ ಹೇಳಿದರೆ ಮದುವೆ ಮಾಡು. ಆಗಾದರೂ ದೊರಕಿದ್ದು ಸುತರಾದ ಅಧಿಪತಿ ವಿದ್ಯುತ್ ದೀಪ ಜೋಡಿ ನಮ್ಮದು. ಕೈ ಹಿಡಿದು ಕೈ ತಕ್ಕ ಓಡಾಡಿದ್ದೇ ವಿದ್ಯುತ್ ದೀಪವನ್ನು ಜೊತೆಗೂಡಿ ಸುಖ ಸಮೃದ್ಧಿಯಿಂದ ಬದುಕನ್ನು ಕಾಣ್ತೇನೆ ಎನ್ನುವಾಗ ನಮ್ಮ ಅಣ್ಣ ಮಾಡಿದ ಗಲಾಟೆ ನನ್ನ ಅಣ್ಣನನ್ನು ನನ್ನ ಗಂಡನನ್ನು ಕರೆದುಕೊಂಡು ಹೋಗಿ ತಿರುಗಿ ಬರುವಾಗ ಕಣ್ಣೀರಾಗ್ತಾ ತಂಗಿ ನಾವು ಸತ್ತ. ನಾವು ಕಣ್ಣೀರಾಗಿ ಅಯ್ಯೋ ಐದು ಗಂಡ ಒಬ್ಬ ಸತ್ತೋದ್ರಲ್ಲ. ಗಂಡ ಸತ್ತಾಗ ಕಣ್ಣೀರಾಗಿದ್ದಾಗೆ ನನಗೆ ಗತಿ ಯಾರು ಮುಂದೆ ಅದೇ ಹೆಣ್ಣೆಲ್ಲ ಹೆಣ್ಮಕ್ಳು ಗಂಡ ಸತ್ತ ಗತಿ ಯಾರು ಮುಂದೆ ಕಣ್ಣೀರಾಗ್ತಿದ್ದೆ. ಆಮೇಲೆ ಗೊತ್ತಾಯ್ತು. ಅಣ್ಣನ ಜೊತೆ ಹೋದವರು ಹೇಳಿದ್ರು, ನಿನ್ನ ಅಣ್ಣನೇ ನಿನ್ನ ಗಂಡನನ್ನು ಒಂದು ಕರೆಯೋ ಇಡೀ ಲಕ್ಷಣ ಕುಲಕ್ಕೆ ತಾನೇ ಅಧಿಪತಿಯಾಗಿರಬೇಕು ಎನ್ನುವ ಕಾರಣಕ್ಕಾಗಿ ನನ್ನ ಗಂಡನನ್ನು ಕೊಂದು ಬಿಟ್ಟರು. ಆದರೂ ಇವಳಿಗೆ ಇದ್ರೆ ಸರಿಯಾಗುವುದಿಲ್ಲ ಎನ್ನುವ ಕಾರಣ ಇಟ್ಟುಕೊಂಡು ಮತ್ತೆ ಕರೆದು ಈ ದಂಡಕಾರಣ್ಯದಲ್ಲಿ ಸ್ವೇಚ್ಛೆಯಿಂದ ಇರು. ಅವನಿಗೆ ಗೊತ್ತು ಗಂಡ ಸತ್ತ ಶೂರ್ಪನಖಿಯ ಲಂಕೆಯಲ್ಲಿ ಇದ್ರೆ ಮರ್ಯಾದೆ ಹೇಳ್ತಾಳೆ, ಹೋಗಿರ್ಲಿ ದಂಡಕಾರಣ್ಯದಲ್ಲಿ. ನನಗೂ ಅದೇ ಬೇಕಿತ್ತು. ಗಂಡ ಸತ್ತ ಮೇಲೆ ಆ ನಗರದಲ್ಲಿದ್ರೆ ಮರ್ಯಾದೆ. ಈ ದಂಡಕಾರಣ್ಯ ಇದು ನನ್ನದೇ ದಂಡಕಾರಣ್ಯ. ನನ್ನ ಜೊತೆಯಾಗಿರುವುದಕ್ಕಾಗಿ ತ್ರಿಶಾಲ ಕಾಲ ದೂಷಣವೇ ಮೊದಲಾದಂತಹ ನನ್ನ ಚಿಕ್ಕಮ್ಮಂದ ಮಕ್ಕಳು ಸಾಮಾನ್ಯರನ್ನ ಶೂರೋರು ಅವರನ್ನೆಲ್ಲ ಜೊತೆಗೂಡಿಸಿ ದಂಡಕಾರಣ್ಯಕ್ಕೆ ಬರುವುದು. ಬಂದ ಮೇಲೆ ನಮ್ಮದೇ ಆಗಿ ಬೇಕಾದ ಹಾಗೆ ತಿನ್ನು, ಬೇಕಾದ ಹಾಗೆ ಇರು. ಮದ ಬಂದ ಆನೆಗಳನ್ನು ಹಿಡಿದು ಅವರ ಮೈಗೆ ನನ್ನ ಮೈಯನ್ನು ತಿಕ್ಕಿ ತೀರಿ ನನ್ನ ಯಾವರ ಸುಖವನ್ನು ಅನುಭವಿಸುವ ಹಾಗೆ. ಯಾವ ಎಲ್ಲೇ ಇಲ್ಲ ನಮಗೆ, ಯಾವ ನೀತಿ ಇಲ್ಲ ನಮಗೆ, ಯಾವ ನಿಯಮ ಇಲ್ಲ ನಮಗೆ. ಬೇಕಾದ ಹಾಗೆ ಇದ್ದೆ ತಿನ್ನುವುದಕ್ಕೆ. ಪ್ರಾಣಿಗಳು ನಮಗೆ ಯಾವ ಪ್ರಾಣಿ ಅಂತಿಲ್ಲ. ಸಿಕ್ಕಿದ ಪ್ರಾಣಿಯನ್ನೆಲ್ಲ ತಿನ್ನುವವರೇ, ಹೊಡೆದು ಉಳಿಸುವವರೇ.
ಅವಳ ಹಸಿ ಮಾಂಸವನ್ನೂ ತಿಂತೆ, ಸಮಯ ಸಿಕ್ಕಿದ್ರೆ ಬೇಯಿಸುವ ತಿಂತೆ. ಹೀಗೆ ಈ ಅಂಡಕಾರದಲ್ಲಿ ಒಬ್ಬಳೇ ಓಡಾಡ್ತಾ ಇದೆ. ಇತ್ತೀಚೆಗೆ ಯಾವುದು ಪ್ರಾಣಿ ಸಿಗಲಿಲ್ಲ. ಆದರೆ ಇಂದು ಓಡಾಡುವಾಗ ನನ್ನ ಮೂಗಿನ ಕೊಳ್ಳೆಗೆ ಯಾವುದು ಕ್ರಮ ಬರೆಯುವುದು ಯಾರಿರ್ಬೋದು ಮೂಗಿನ ಹೊಳ್ಳೆಯನ್ನು ಅಗಲ ಮಾಡಿ ಎಂದು ವಾಸನೆಯನ್ನು ಸ್ವೀಕರಿಸಿದೆ. ಎಷ್ಟು ದೂರ ಇದ್ದರೂ ಸಾಕು ಪ್ರಾಣಿ ಯಾವುದು ಅಂತ ನಾವು ಕಂಡುಹಿಡಿದ್ದೇವೆ. ಪ್ರಾಣಿಗಳ ಮೂಗಿಗಿರುವ ಶಕ್ತಿ ಬೇರೆಯವರಿಗೆ ಗೊತ್ತಿಲ್ಲ. ಕೇವಲ ವಾಸನೆಯಿಂದಲೇ, ಪರಿಮಳದಿಂದಲೇ ಮತ್ತೊಂದು ಪ್ರಾಣಿಯ ಇರುವಿಕೆಯನ್ನು ಗುರುತಿಸ್ತೇವೆ. ಅಷ್ಟು ಮಾತ್ರ ಅಲ್ಲ, ಹೆಣ್ಣು ಪ್ರಾಣಿ ಗಂಡು ಪ್ರಾಣಿಯನ್ನು ರಸುವಾಗ, ಗಂಡು ಪ್ರಾಣಿ ಹೆಣ್ಣು ಪ್ರಾಣಿಯನ್ನು ರಸುವಾಗ ನಮ್ಮಿಬ್ಬರ ಮಿಲನಕ್ಕೆ ಸರಿಯಾದ ಸಮಯ ಎನ್ನುವುದನ್ನು ಗುರುತಿಸುವಾಗ ಮೂಗಿನ ಹೊಳ್ಳೆಯೇ ನಮಗೆ ಆಧಾರ. ಆ ಕ್ಷಮಿಸುವ ಪರಗಳನ್ನು ಅರಸಿಕೊಂಡು ಹೋಗಿ ಒಂದಾಗುವುದು ಪ್ರಾಣಿ. ನಾವು ಮತ್ತೆ ನಮಗೆ ವಾಸನೆಯಿಂದಲೇ ಕಂಡು ಹಿಡಿತೇವೆ ಎಂತ ಎನ್ನುವ ಇಂದು ನನ್ನ ಮೂಗಿಗೆ ಪಡೆಯುತ್ತಿರುವಂತಹ ಈ ಗಂಧ ಇದು ಯಾರೋ ಮನುಷ್ಯರ ಕ್ರಮವು ಹೌದಿ, ಸಾಮಾನ್ಯದಲ್ಲ. ಇದು ಹೊಸ ಕ್ರಮ. ಯಾಕೆಂದ್ರೆ ಈ ಕಾರಣದಲ್ಲಿ ಇಂತಹ ಮೈಯ ವಾಸನೆ ಉಳ್ಳವರು ಇದುವರೆಗೆ ಬಂದಿಲ್ಲ. ಇದ್ದಾರೆ ಋಷಿ ಮುನಿಗಳು. ಅವರ ಮೈಯಿಂದ ವಾಸನೆ ಹೋಗಿ ಏನೂ ಬರುವುದಿಲ್ಲ. ಅಸ್ಥಿಪಂಜರಕ್ಕೆ ಸುತ್ತಿಟ್ಟ ಬಟ್ಟೆಯಂತೆ ಅವರ ಶರೀರ. ಯಾವುದಕ್ಕೂ ಬಾರದೆ ಹೋದದ್ದು ಒಣ ಜಪ, ನಿಯಮ, ನಿಷ್ಠೆ, ನೀತಿ ಎಂದು ಹಸಿಗಡ್ಡೆಯನ್ನು ತಿಂದುಕೊಂಡು ಬದುಕುವವರು. ಅವರಿಗೆ ಈ ವಾಸನೆ ಬರುವುದಕ್ಕೆ ಸಾಧ್ಯವಿದೆ. ಹಾಗಿದ್ರೆ ಇಂದು ಬಂದ ಈ ಪರಿಮಳ ನಿಜವಾಗಿಯೂ ತುಂಬು ಮೈಯ ಅತ್ಯಂತ ಸುಪುಷ್ಟವಾದಂತಹ ಶರೀರದವರೆಗೂ ಸ್ಪಷ್ಟ ಆಯಿತು ನನಗೆ. ಮನುಷ್ಯರ ಮಾಂಸವೆಂದರೆ ನಮಗೆ ಸಾಮಾನ್ಯದ್ದು. ತಿನ್ನುವುದಕ್ಕೆ ಮನುಷ್ಯರಾದರೇನು, ಯಾರಾದರೇನು ಎಂದು ತಿನ್ನುವವರು ನಾವು. ಮನುಷ್ಯರ ಮಾಂಸವನ್ನು ಕಂಡರೆ ತಿನ್ನಬೇಕು ಎನ್ನುವುದಾಗಿ ಹಂಬಲಿಸುವವರು ನಾನು. ಆ ಮನುಷ್ಯರು ಸಿಕ್ಕಿದರೆ ಮೊದಲು ಹೋಗಿ ಕಾಲಿಗೆ ಬೀಳ್ತೇನೆ, ಕೈ ಮುಗಿತೇನೆ ಅಂತ ಅರ್ಥ. ಹೋಗಿ ಕಾಲನ್ನು ಹೇಳು ಹಸಿ ಮಾಡ ಅವರ ತಲೆಯನ್ನು ಹೋಡುವಂತೆ. ಅಷ್ಟು ಮಾತ್ರ ಅಲ್ಲ, ತಲೆಯೊಳಗೆ ಮನುಷ್ಯರ ಮೆದುಳು ಇರ್ತದೆ. ಮೆದುಳನ್ನು ತಿನ್ನಬೇಕು. ಆ ಮೆದುಳಿನಲ್ಲಿ ಹೆಚ್ಚು ರಕ್ತ ಸಂಚಾರ ಉಂಟಂತೆ. ಅತಿ ಹೆಚ್ಚು ರಕ್ತ ಸಂಚಾರ ಇರುವ ಮೆದುಳನ್ನು ಒಡೆದು ಅದರ ರಕ್ತವನ್ನು
ಕೆಂಡದಲ್ಲಿ ಬೇಯಿಸಿ ಇನ್ನು ಅರೆ ಬೇಯುವಾಗ ಅದರ ಪರಿಮಳ ನೋಡಬೇಕು ನೀವು. ಅದಕ್ಕಾಗಿ ಎಲ್ಲ ಅಕ್ಷರ ಗುಣವನ್ನು ಕರೀತೇನೆ. ಕಾಲ, ದೂಷಣ, ತ್ರಿಷಣ ಇವರನ್ನೆಲ್ಲ ಕರೆದು ಸಾಲಾಗಿ ಕೂರಿಸ್ತೇನೆ. ತುಂಡು 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 ಸಿಕ್ಕಿದ್ರು ಸಾಕು. ಅವರು ಅತ್ಯಂತ ಸಂಭ್ರಮಿಸ್ತಾರೆ. ಅವರಿಗೆಲ್ಲ ಬಡಿಸ್ತೇನೆ, ನಾನು ತಿಂತೇನೆ. ತಡ ಮಾಡುವುದಲ್ಲ, ಬರುತ್ತಿರುವಂತಹ ಈ ಘಮ, ಈ ವಾಸನೆ ಯಾವ ಎಡೆಯಿಂದ ಬರುತ್ತದೆ ಎನ್ನುವುದನ್ನು ಗುರುತಿಸಿಕೊಂಡು ಆ ಎಡೆಗೆ ಸಾಗಬೇಕು. ಸಾಗುವಾಗ ಸಿಕ್ಕಿದ ಮರವನ್ನು ಕೆಟ್ಟು ಬಿಸಾಡುತ್ತೇನೆ. ಬಂಡೆಯನ್ನು ಕಾಲಿನಿಂದ ಒತ್ತು ಈ ದಂಡಕಾರಣ್ಯವನ್ನು ಶೂರ್ಪಣೆಯ ಮಾರ್ಗವಾಗಿಸಿಕೊಂಡು ಮುನ್ನಡೆಯುತ್ತೇನೆ ಮುನ್ನಡೆಯುತ್ತೇನೆ ಮುನ್ನಡೆಯುತ್ತೇನೆ. ಏನಾಯ್ತೆ ಸೀತಾ, ಹೀಗೆ ಯಾಕೆ ನಡೆಯುತ್ತಾ ಇದ್ದೀವಿ? ರಾಘವನಿ ನನ್ನ ಬಿಟ್ಟು
ಒಂದು ಸ್ವರ ಕೇಳುತ್ತಿದೆ. ರಾಕ್ಷಸರಂತೆ ಇರಬೇಕು, ರಕ್ಕಸಿನಿಯಂತೆ ಇರಬೇಕು, ಹೆಣ್ಣು ಸ್ವರದಂತೆ ಕೇಳುತ್ತಿದೆ. ಆದರೆ ಎಷ್ಟು ಭೀಕರವಾಗಿ ಕರ್ಕಶವಾಗಿದೆ ನೋಡಿ. ಈ ಒಂದು ಮರಗಳು ಎತ್ತೆತ್ತರಕ್ಕೆ ಬೆಳೆದು ನಿಂತ ಮರಗಳೆಲ್ಲ ಅಲುಗಾಡುತ್ತಿವೆ. ದೊಡ್ಡ ದೊಡ್ಡ ಬಂಡೆಗಳು ಬಿದ್ದಂತಹ ಸದ್ದು ಕೇಳುತ್ತಿದೆ. ಮನಸ್ಸಿನಲ್ಲಿ, ಹೃದಯದಲ್ಲಿ ಭಯದ ಕಂಪನ ಉಂಟಾಗುತ್ತಿದೆ. ಈ ಸಂದರ್ಭದಲ್ಲಿ ಆ ಒಂದು ಸಪ್ಪಳವನ್ನು ಕೇಳಿದ ತಕ್ಷಣ ಬಿಲ್ಲನ್ನು ಎದೆಗೇರಿಸಿ ಈ ಪರ್ಣಕುಟಿಯನ್ನು ಬಿಟ್ಟು ಮುಂದೆ ಹೋಗುತ್ತಿದೆಯಲ್ಲ, ನನ್ನ ಬಿಟ್ಟು ಹೋಗಬೇಡ ರಾಘವ. ಲಕ್ಷ್ಮಣನು ಇದ್ದೆಲ್ಲೇ ಆದರೂ ಇದ್ದಾನೇನೋ ನೋಡಿದರೆ ಎಲ್ಲೂ ಕಾಣುತ್ತಿಲ್ಲ. ಎಲ್ಲಿ ಆ ಲಕ್ಷ್ಮಣ ರಕ್ಕಸಿಯ ಎದುರಿಗೆ ಸಿಕ್ಕು ನರಳುತ್ತಿದ್ದಾನೋ ಕಾಣೆ. ಆ ರಕ್ಕಸಿ ಎಂತಹ ಕ್ರೌರ್ಯವನ್ನು ಹೊಂದಿದ್ದಾಳೋ ನಾನು ಕಾಣೆ. ಅಂತಹ ಸಂದರ್ಭದಲ್ಲಿ ನನ್ನನ್ನೊಬ್ಬನೇ ಬಿಟ್ಟು ಹೋದರೆ ಆ ರಕ್ಕಸಿ ಬಂದು ನನ್ನನ್ನು ತಿನ್ನುವನು. ಖಂಡಿತ 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 ನನ್ನ ಬಿಟ್ಟು ಹೋಗಬೇಡ ರಾಮ. ನಿನ್ನ ಮನಸ್ಸಿನಲ್ಲಿ ಉಂಟಾದಂತಹ ಅಲ್ಲೋಲ ಕಲ್ಲೋಲ ಇದಕ್ಕೆಲ್ಲ ಕಾರಣ ಒಬ್ಬ ರಕ್ಕಸಿಯ ಕೂಗು ಎಂದು ನೀನು ಹೇಳ್ತಾ ಇದ್ದೀವಿ. ಆರ್ಭಟಿಸುತ್ತಿದ್ದಾಳೆ. ಅವಳಲ್ಲದೆ ಬೇರೆಯವರು ಯಾರಾಗುವುದು? ರಕ್ಕಸರ ಕರ್ತವ್ಯವೋ ಅಥವಾ ಅವರ ರೂಪವೋ ಅಥವಾ ಅವರ ಪ್ರಕೃತಿಯ ನಿಯಮ ಅವರು ಕೂಗುತ್ತಾನೇ ಇರುವವರು. ಯಾವ್ಯಾವಾಗ ಬೇಕಾದರೂ ಕೂಗ್ತಾರೆ. ಅವರಿಗೆ ಒಳ್ಳೆ ಆಹಾರ ಅಂತ ಕಾಣಿಸ್ತು ಅಂತಾದ್ರೆ ಆಗ ಹೆಚ್ಚಿನದಾಗಿ ಕೂಗ್ತಾರೆ. ಕೂಗದಾಗ ಹಸುವನ್ನ ಹೆಚ್ಚಿಗೆ ಮಾಡಿಕೊಡ್ತಾರೆ. ಅದನ್ನು ತಿಂದು ಸಾಯಿಸ್ತಾರೆ. ಅದಕ್ಕೆ ಯಾಕೆ ನೀನು ಚಿಂತೆ ಮಾಡಿ? ಆ ಸದ್ದಿಗೆ ನನ್ನ ಕಣ್ಣುಗಳು ಅರುತ್ತಿವೆ ರಾಘವ. ಅಂತ ಬೇಡ ಸೀತೆ. ಇಷ್ಟು 12 ವರ್ಷಗಳಲ್ಲ 13 ವರ್ಷಗಳ ಪರ್ಯಂತ ಹೇಳ್ತಾ ಇತ್ತು. ಹತ್ತಿರ 13 ವರ್ಷಗಳು ಆಗುತ್ತಾ ಬಂದಿವೆ. ಇಷ್ಟು ಸಮಯದಲ್ಲಿ ನಿನಗೆ ನೆನಪಾಗಿದ್ದುಂಟು ಮಿಥಿಲೇಂದ್ರ ಮಗಳು ಜಾನಕಿ, ನೀನು ಈ ರೀತಿಯಲ್ಲಿ ಹೆದರುತ್ತಾ ಕೂತ್ರೆ ನಿನಗೆ ಶಬ್ದ ಕೇಳಿದ್ರೆ ಹೆದರಿಕೆ ಆಗ್ತದೆ. ಮುಚ್ಕೊಂಡು ಕಿವಿ ಮುಚ್ಕೊಳ್ಳುವುದಿಲ್ಲ. ಯಾಕೆಂತಂದ್ರೆ ಅವಳು ಮುಂದೆ ಬಂದ್ರೆ ಕಾಣುದು. ಆವಾಗ ನೀನು ನಿಜವಾಗಿ ಅದಕ್ಕಾಗಿ ಕಣ್ಣನ್ನು ಮುಚ್ಚಿಕೊಂಡು ಬಿಡು. ಕಿವಿ ಕೇಳಿದ್ರೆ ಏನೂ ಇಲ್ಲವೇ ಇಲ್ಲ. ಕಣ್ಣು ಕಿವಿಗಳನ್ನು ಮುಚ್ಚಿಕೊಂಡು ನಿಂತರೆ ನಿನ್ನ ಒಂದು ನಯನ ಮನೋಹರ ರೂಪ ಮಾತ್ರ ನನ್ನ ಮನದಲ್ಲಿ ಇಟ್ಟುಕೊಂಡು ಕುಳಿತು ಬಿಡುತ್ತೇನೆ ರಾಘವ. ಹಾಗೇ ಇನ್ನು ಆ ರಕ್ಕಸಿಯ ವಿಚಾರವಾಗಿ ನೀನು ಹೇಳ್ತೇನೆ ಬಿಡುತ್ತೇನೆ ಅವಳನ್ನು. ಎಷ್ಟೊತ್ತು ಬೇಕು ಹೇಳ್ತೀಯಲ್ಲ, ಇಲ್ಲೂ ಬಾಣಗಳನ್ನು ಹಿಡಿತೇನೆ. ಒಂದಾರು ಅಂತ ಅಂದ್ರೆ ಒಂದು ಬಾಣ ಸಾಕು. ಅಲ್ಲಿ ರಾಮ ಬಾಣಕ್ಕೆ ಚ್ಯುತಿ ಒಂದು ಬಾಣವನ್ನು ಬಿಟ್ಟರೆ ನನ್ನ ಚಿತ್ತ ನಿರ್ಧಾರವೇ ಗುರಿ. ಆ ಗುರಿಗೆ ಹೋಗಿ ಬಾಣ. ಇಲ್ಲಿಯವರೆಗೆ ರಾಮನ ಬಾಣಕ್ಕೆ ಚ್ಯುತಿಯನ್ನು ಕಂಡಿದ್ದೀಯ ಇಲ್ಲವೇ? ಅವಳನ್ನ ಬಿಡು, ಮನಸ್ಸಿನಿಂದ ತೆಗೆದು ಹಾಕು. ಇರು ಆರಾಮವಾಗಿ ಕುಳಿತೀವಿ. ಮೈಗಂಧವನ್ನೇ ಸುತ್ತ ಮುಂದೆ ಬಂದೆ. ಹೊಡುತ್ತೆ ಎಲ್ಲಿದ್ದಾರೆ ಅವರು? ಏನಿದ್ದಾರೆ? ಗಂಡರೇ ಮದನನಂದ ಗಂಡು ಸಾಗಿರುವ ನಿನ್ನ ದೈವಾಂಗದಲ್ಲಿ ಗಂಡರೇ
ಕೊಂಡೊಯ್ದು ಮನೆಗೆ ಎನ್ನ ಗಂಡನ ಅವನು ತಿಂದು ತ್ಯಾಗಬೇಕು ಅಂತ ಮುಂದೆ ಕೂತು ನೋಡಿದ್ರೆ ನರಪುಳ್ಳಿ ಅಂತ ಭಾವಿಸಿದೆ. ಅಲ್ಲ 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 ಅಲ್ಲ, ಇವನನ್ನು ನೋಡಿದ್ರೆ ಏನು ಸುಂದರ, ಏನು ಸುಂದರ, ಕಂಡರೆ ಮದನನ ಅಂತಿರ್ಪನಿವನು, ಮದನನೇ ಇರುವ ಹಾಗಿದ್ದಾನೆ. ಆಹಾ ಆಹಾ, ನನ್ನ ಬಾಹುಗಳು ಕೈಯ ಕಾಲ ಮಂಡಿಯವರೆಗೆ ಬಂದಿದೆ. ನೋಡಿದ್ರೆ ಇವನು ಒಂದೇ ದಿನಕ್ಕೆ ತಿಂದು ಬಿಡುವವರಲ್ಲ. ಒಂದು ವೇಳೆ ಇವರನ್ನು ಹಿಡಿದು ಹೊಡೆದು ಕಳೆದು ತಿಂದೆ ನಾಳೆ, ಇಂದು ತಿಂದು ನಾಳೆ ಹೋಯಿತು, ಪ್ರಯೋಜನಕ್ಕಿಲ್ಲ. ಒಂದು ದಿನಕ್ಕೆ ತಿನ್ನುವವರಲ್ಲೇ ಇವನನ್ನು ನಾನು ಬದುಕಿರುವವರೆಗೆ ಅನುಭವಿಸಬೇಕು. ನಿತ್ಯ ಉಡಬೇಕು ಇವನನ್ನು. ನಿತ್ಯ ಉಣ್ಣುವುದು ಅಂದ್ರೆ ಎಂತ ತೆಗೆದುಕೊಂಡು ಹೋಗಿ ದೊಡ್ಡಿಟ್ಕೊಳ್ಳುವುದು ಅಂತ ಅಥವಾ ಅಲ್ಲ. ಹಾಗಿದ್ರೆ ತಿನ್ಲಿಕ್ಕೆ ಆಗುವುದಿಲ್ಲ. ನಮ್ಮಂತವರು ಕಡಿತದೆಲ್ಲ ತಿನ್ನುವವರಲ್ಲ, ಆಗಾಗ ಆಗಾಗ ಕಟ್ಕೊಂಡು ತಿನ್ನುವರು. ಹಾಗೆ ತಿನ್ನುವುದಲ್ಲ, ಭೋಗಿಸಬೇಕು, ನಿತ್ಯ ಭೋಗಿಸಬೇಕು. ನಾನು ಗಂಡ ಸತ್ತವನು, ನನಗೂ ಗಂಡ ಇಲ್ಲ, ಇವನಿಗೆ ನಾನು ಹೆಂಡತಿ ಆಗುವುದಲ್ಲ. ನನ್ನ ಗಂಡನನ್ನಾಗಿಸಿಕೊಳ್ತೇನೆ. ನಮ್ಮ ಪದ್ಧತಿಯೇ ಹಾಗೆ. ನಮಗೆ ಮನೆ ಗಂಡ ಬೇಕು, ಇನ್ನೊಬ್ಬ ಮನೆ ಗಂಡ ಆಗ್ತಾನೆ. ತೆಗೆದುಕೊಂಡು ಹೋಗ್ತೇನೆ. ಗಂಡನನ್ನು ಮಾಡಿಕೊಳ್ಳುವಾಗ ಹೀಗೆ ಹೋದ್ರಾಗ್ತದ? ನಾನು ಹೀಗೆ ಆಡ್ಕೊಳ್ಳುತ್ತಾ ಹೋದ್ರೆ ಅವನು ಹೆರಿ ಎಲೆಗಳು ಸತ್ತು ಸತ್ತ, ಮೊದಲೇ ಗಂಡ ಸತ್ತು. ನನ್ನ ಮದುವೆ ಆಗೋದಕ್ಕೆ ಬೇಕು ಅಂತ ಹೇಳ್ಕೊಂಡು ಹೋಗಿ ಇವನನ್ನು ಸಾಯಿಸಲಾಗ್ತದೆ. ಬೇಡ. ಹಾಗಿದ್ರೆ ಏನಾಗಬೇಕು? ಮದುವೆ ಆಗುವುದಕ್ಕೆ ರೂಪ ಬೇಕು, ಚಂದ ಬೇಕು. ನನ್ನನ್ನು ನಾನೇ ನೋಡಿಕೊಂಡ್ರೆ ನನಗೇ ಹೆಸರಿ ಆಗ್ತದೆ. ನನ್ನ ಹುಬ್ಬು ಅದು ಹುಬ್ಬು ಅಲ್ಲ, ಕತ್ತ ಸುಬ್ಬು, ಕತ್ತ ಸುಬ್ಬಿನಂತ ಹುಬ್ಬಿ. ಇದನ್ನೆಲ್ಲ ನೋಡಿದ್ರೆ ಮನಸ್ಸಾಗ್ತದೆ. ಹುಬ್ಬು ಹಾರಿಸಿದ್ರೆ ಗುಡ್ಡ ಅಲೆಗಾಡಕ್ಕಂತ ಪ್ರಯೋಜನಕ್ಕಿಲ್ಲ. ಇನ್ನೂ ಪರ್ವತೋಪಾದಿಯರು, ಈ ಪರ್ವತದ ಉಪಾದಿಯಲ್ಲಿರುವ ಶರೀರ ನೋಡಿದ್ರೆ ಯಾವ ಗಂಡಿಸಿ ಮನಸ್ಸು ಹೋಗುವುದು. ನಮ್ಮವರು ಅದನ್ನೆಲ್ಲ ನೋಡುವುದೇ. ಅವರಿಗೆ ನಡೆದಿತ್ತು, ಇವರಿಗೆ ಅದರಲ್ಲಿ. ಹಾಗಾಗಿ ಮನಸ್ಸಿನಲ್ಲಿ ಆಲೋಚಿಸ್ತಾ ಇದ್ದೇನೆ, ನನ್ನ ಶರೀರ ಬದಲಾಗಬೇಕು, ಬದಲಾಗಬೇಕು. ಎನ್ನುತ್ತ ನಿಜ ಮನದೊಳಗೆ ಯೋಚನೆಯ ಮಾಡಿ, ಹೌದು ಹೌದು, ಎನ್ನುತ್ತ ನಿಜ ಮನದೊಳಗೆ ಯೋಚನೆಯ ಮಾಡಿ, ಘನವಾದ ದೇಹವನ್ನು ಕುಣಿಸಿ ಮರೆ ಮಾಡಿ, ಈ ಬೃಹತ್ ಶರೀರವನ್ನು ಘನವಾದ ದೇಹವನ್ನು ಕುಣಿಸಿ ಮರೆ ಮಾಡಿ, ಮಾಯಕದ ರೂಪಿನಲ್ಲಿ ಮತ್ತೊಂದು ಬಗೆಯ, ಮಾಯಕದ ರೂಪಿನಲ್ಲಿ ಮತ್ತೊಂದು ಬಗೆಯ ಕಾಯವನ್ನು ಧರಿಸಿದಳು ಕಪಟದ ಕೃತಿಯ, ಕಾಯವನ್ನು ಧರಿಸಿದಳು ಕಪಟದ ಕೃತಿಯ, ಯೋಚನೆಯ ಮಾಡಿ. ನಮಗೆ ಹೊಸದ ಮಾಯಾವಿ ವಿದ್ಯೆ ಎನ್ನುವುದು ರಾಕ್ಷಸರಿಗೆ ಹೊಸದು. ಈ ಶರೀರ ಎನ್ನುವುದು ಆಕರ್ಷಣೀಯ ಅಲ್ಲ ಅಂತ ಲೋಕಮೋಹಕವಾದಂತಹ ಶರೀರವನ್ನು ಮಾಡಿಕೊಳ್ಳಿಕ್ಕೆ ನಮಗೆ ಬರುವುದಿಲ್ಲ. ಇದನ್ನು ಸಣ್ಣದು ಮಾಡುದು, ಎಳೆ ವಯಸ್ಸಿನ ಹುಡುಗಿ ಹಾಗೆ ಮಾಡಿಕೊಳ್ಳಬೇಕು. ಯಾವ್ದು ಎಷ್ಟು ದೊಡ್ಡಿರ್ಬೇಕಿತ್ತು ಅದಕ್ಕಿಂತ ಮೀರಿ ಬೆಳೆದ್ರೆ ಅದು ಚಂದ. ಇಲ್ಲಿ ಎಷ್ಟೆಷ್ಟು ಇರಬೇಕು ಅಷ್ಟಷ್ಟೇ ಇರುವ ಹಾಗೆ ಮಾಡಿಕೊಡ್ಬೇಕು. ಅದಕ್ಕಾಗಿ ಲೋಕದಲ್ಲಿ ಮಾತು ಕೇಳಿದ್ದೇವೆ ನಾವು. ಚಂದ ಅಂದ್ರೆ ಯಾವ? 16 ಚಂದ, 16 ತಟ್ಟೆಯೂ ಚಂದ
ಋಷಿಗಳೇ ಅಂತಲೂ ಕೇಳಿದ್ದೆ. ಹೇಳ್ತಾಳು 16 ಆದಾಗ ಕತ್ತೆಯೂ ಚಂದ ಉಂಟು. 16 ಆಗವರಿಗೂ ಕತ್ತೆ ಚಂದ, 16ರಲ್ಲಿ ಕತ್ತೆಯೂ ಚಂದ ಕಾಣ್ತದೆ. 16 ಹಾಳಾಗಬೇಕು. ವಯಸ್ಸು ಎಷ್ಟಾಯ್ತು ನನಗೆ ನೆನಪಿಲ್ಲ. ಅದು ಈಗ ಮಾತ್ರ 16 ಆಗ್ತದೆ. 16ರ ಹರೆಯದ ಹೆಣ್ಣಾಗಬೇಕು. ನಮಗೆ ಕನ್ನಡಿ ಬೇಕಾ? ಕನ್ನಡಿ ಬೇಡ. ಹರಿಯುವ ನದಿಯ ನೀರೇ ನಮಗೆ ಕನ್ನಡಿ. ಆ ನದಿಯ ನೀರಿನಲ್ಲಿ ನನ್ನ ಮುಖವನ್ನು ನೋಡಿಕೊಂಡು ಹೇಗೆ ಎಷ್ಟು ಎಷ್ಟು ಎಲ್ಲಿ ಎಲ್ಲಿ ಸರಿ ಮಾಡಿಕೊಳ್ಬೇಕು ಮಾಡಿಕೊಡ್ತೇನೆ. ಉಬ್ಬು ಚಂದ ಆಗಬೇಕು. ಉಬ್ಬಿನ ರೇರು ಸಲ ಮೇಲೆ ಕೆಳಗೆ ಹಾರಿಸಿದ್ರೆ ಯಾರು ಬೇಕಿದ್ರು ಮಳ್ಳಾಗ್ತಾರೆ, ಮಳ್ಳಾಗ್ತಾರೆ, ನಮ್ಮೆಡೆಗೆ ಬರ್ತಾರೆ. ಹಾಗಾಗಿ ಉಪ್ಪು ಸಣ್ಣ ಮಾಡ್ತಾರೆ. ಚಂದ ಆಯ್ತಾ? ಚಂದ ಅಲ್ಲ, ಚಂದ ಆಗಬೇಕು. ಮನಪ್ಪು ವಯ್ಯಾರ ಅದು ಬೇಕು. ನಾನು ಇದುವರೆಗೆ ನಡೆಯುವಾಗ ಹೆಜ್ಜೆ ಎಲ್ಲ ಹಾಕ್ತೇನೆ ಅಂತ ನೋಡಿದವು. ನಾನು ಎಲ್ಲಿ ಬೇಕಿದ್ರೆ ಅಲ್ಲಿ ಹೆಜ್ಜೆ ಹಾಕಿದವು. ಒಂದು ರೀತಿಯಿಂದ ಆನೆ ಹಾಗೆ ಈ ನದಿಗೆ ಪ್ರಯೋಜನ ಇಲ್ಲ. ಸ್ವಲ್ಪ ಚಿಕ್ಕಿ 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 ನಡೆದು ಹಾಕಿದ್ದೀವಿ. ಚಂಗಿ 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 ನಡೀತಾಳೋ ತೇಲ್ತಾಳೋ, ತೇಲ್ತಾಳೋ ನಡೀತಾಳೋ ಯಾರಿಗೂ ಗೊತ್ತಾಗಲ್ಲ. ದೇಹದ ಹಾಗೆ ಕಾಲ ಬಾಲ ನೆಲಕ್ಕೆ ಬಿದ್ದರೆ ನಮ್ಮ ಕಾಲಿ ನೋವಾಗ್ತದೋ ನೆಲಕ್ಕೆ ನೋವಾಗ್ತದೋ ನೋಡುವವರಿಗೆ ಸಂಶಯ ಬರ್ತದೆ. ಹಾಗೆ ಹಗುರ 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 ಹೆಜ್ಜೆ, ನಯವಾದ ಹೆಜ್ಜೆ. ಈ ಒನಕು ವಯ್ಯಾರ ನೋಡಿದ್ರೆ ಯಾರಾದರೂ ಮರಳಾಗ್ತಾರೆ. ಹೆಣ್ಣು ಮಕ್ಕಳ ಲಾಲಿತ್ಯಕ್ಕೆ ಮರುಳಾಗದೆ ಹೋದವರು ಇದ್ದಾರೋ? ಇಲ್ಲವೇ ಇಲ್ಲ. ಸುಭಾಷಿತೇನ ಇದೆಲ್ಲ ನನಗೆ ಗೊತ್ತಿರ್ತದಲ್ಲ. ಋಷಿ ಮುನಿಗಳು ಹೇಳ್ತಾನೆ ಇರ್ತಾರೆ. ಅವರು ಬಾಯಿ ತೆಗೆದ್ರೆ ಅವ್ರ ಆಶ್ರಮಕ್ಕೆ ಹೋಗುವಂತೆ ಅಲ್ಲ, ಮಾಂಸ ಬಿಸಾಡೋಣ ಅಂತ ಹೋಗಿ ಹೇಳ್ತಿರ್ತಾರೆ. ಸುಭಾಷಿತೇನ ಜ್ಞಾನೇನ ಯುವತೀನ ಇಲ್ಲಯ ಯಸ್ಯ ಮನು ನ ವಿದ್ಯತೆ ಸ ಯೋಗಿ ಅಥವಾ ಹೇಳ್ತಿರ್ತಾರೆ. ನಾನು ಕೇಳ್ತೇನೆ, ಯುವತಿಯರು ಅಂತ ಹೇಳ್ತೇನೆ. ಏನೋ ನಮ್ಮ ಬಗ್ಗೆ ಹೇಳ್ತಾರೆ. ಒಳ್ಳೆ ಮಾತಾಡಿದ್ರೆ, ಹೆಣ್ಣು ಮಕ್ಕಳ ಲಾಲಿತ್ಯ ತೋರಿಸಿದೆ, ಎಂಥವ್ರ ಹೃದಯವೂ ಆಳುತ್ತದಂತೆ. ಅಲ್ಲ ಕೆರಳದಂತೆ. ಕೆರಳಲ್ಲಿ ಅರಳಿ ಎಂತ ಆದರೂ ನಮಗೆ ಒಳ್ಳೆಯದಾಗ್ತಾಯಿತ್ತು. ಅಷ್ಟು ಮಾಡಿ 16ರ ಹರೆಯದ ಹೆಣ್ಣಾಗಿದ್ದೆ. ನನ್ನ ಸೌಂದರ್ಯದ ಆಧಿಕ್ಯಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ಸೂಸಿಕೊಂಡಿದ್ದೆ. ಸಿಕ್ಕಿದ ಹೂ ಸಿಕ್ಕಿದವೂ ಅಲ್ಲ, ಪರಿಮಳದ ಹೂ ಅದನ್ನು ತಿಕ್ಕಿ ರಸ ಲಂಬೆಗೆ ಹಾಕೊಂಡಿದ್ದೆ. ಪರಿಮಳ ಬರಲಿ
ಗಂಧ ಬರಲಿ, ಸುಗಂಧ ಬರಲಿ. ದುರ್ವಾಸನೆ ಹೋಗ್ಲಿ. ನಮ್ಮವರಿಗೆ ಗಂಧ ಗೊತ್ತಾಗುವುದಿಲ್ಲ, ಸುಗಂಧ ಗೊತ್ತಾಗುವುದಿಲ್ಲ. ನಾವು ಉಡುವ ಸೀರೆ ಉಡುವುದಲ್ಲ, ಸುತ್ತು ಸಿಕ್ಕಿದ ಸೀರೆ ಸುತ್ತಕೊಂಡು ಬಂದಿದೆ. ಈಗ ಹಾಗಲ್ಲ, ಪಟ್ಟೆ ಸೀರೆ ಉಂಟು, ಚಂದ ಮಾಡು, ಒಳ್ಳೆಯ ಸೀರೆ ಉಟ್ಕೊಂಡು ಬರ್ತದೆ ಉಳಿ. ಹೇಗೆ ನಮ್ಮ ಅಣ್ಣ ಹೇಳ್ತಿದ್ದ, ಸ್ವರ್ಗಕ್ಕೆ ಹೋದಾಗ ಸುರಲೋಕದ ಕನ್ಯೆಯನ್ನು ನೋಡಿದ್ರೆ ಮರಳಾಗಿ ಹೋಗ್ತಾರೆ. ಒಂದು ಒಬ್ಬಳಿದ್ದಾರೆ ಮದನನ ತಟ್ಟದ ಆಣೆ, ಹೂಗೋರನ ಪಟ್ಟದ ಆಣೆ ಅಂದ್ರೆ ರತಿದೇವಿ ಹಾಡ್ತಾಳ ಕಾಣ್ತೇನ? ಇಷ್ಟು ಕಂಡು ಸಾಕಾಗುವುದು. ಈ ಕೂಗುವುದು, ಎರಡು ಆರ್ಭಟಿಸುವುದು, ಇದು ರಾಕ್ಷಸಿಯ ಸ್ವಭಾವ. ಇದನ್ನು ಬಿಡಬೇಕು. ಮಾಯಾವಿಗಳಿಗೆ ಗೊತ್ತಿರೋ ನನ್ನ ಸ್ವರ ಮೃದು ಮಧುರ ಹಾಗೆ ಮೃದು ಮಧುರವಾದ ಸ್ವರದಿಂದ ಶರೀರವನ್ನು ಚಂದ ಮಾಡಿಕೊಂಡು ಹೋಗಿ ಅವ್ರು ಯಾರು ನನಗೆ ಗೊತ್ತಿಲ್ಲ ಅನುಭವಿಸ್ತಾರೆ. ನೀವು ನಮಗೊತ್ತುಂಟು ಹೇಳಿದ್ದಾರೆ. ಬಂದಿದ್ದಾನಂತೆ ಒಬ್ಬ ರಾಘವ, ಅವನು ಇವನು ಹೌದು ಅಂತ ಗೊತ್ತಾಯ್ತು ನನಗೆ. ತಡ ಮಾಡುವುದಿಲ್ಲ, ನೇರವಾಗಿ ಓಡಿ ನಯವಿನಯದಿಂದ 16ರ ಅತ್ಯಂತ ಎಳೆಯ ಹೆಣ್ಣ ಅವನ ಮಾದರಿಗೆ ಎರಗಿ ಮಾತಾಡಿಸ್ತೇನೆ. ಒಂದು ಆಧಾರವೆಂತಗಳಿಗೆ ನಮಿಸಿಕೊಂಡಿದ್ದೇನೆ ಅಂತ ಹೇಳುವ ಚಂದ ನೋಡಿದ್ರೆ ನನ್ನ ಪರಿಚಯ ಬಹಳ ಸುಂದರ ಇತ್ತು. ಓಹೋ, ನಿಮ್ಮ ಬಗ್ಗೆ ಕೇಳದೆ ಅವರು ಇದ್ದಾರೆ. ಹೇಳಿದ್ದೀರಿ ಗುಣನಿಧಿ. ಗುಣನಿಧಿ ಲೋಕದಲ್ಲಿರುವಂತ ಎಲ್ಲ ಸದ್ಗುಣಗಳು ನಿನ್ನಲ್ಲಿ ಅಡಗಿದ್ದಾವೆ. ಅತ್ಯಂತ ಶ್ರೇಷ್ಠವಂತ ತಿಳಿದು ಒಂದು ನಿನ್ನ ಪಾದಗಳಿಗೆ ಎರಗಿದ್ದೇನೆ. ನನ್ನನ್ನು ಹರಿಸಬೇಕು ಬಂದ ಕಾರಣ ಉಂಟು. ಹೌದು ಬಂದೆ ಯಾಕೆ ಗೊತ್ತುಂಟಲ್ಲ? ತಿಳಿದುಕೊಂಡೇ ಬಂದಿದ್ದು. ಹೌದು ಹೌದು, ನೀನು ಸಾಮಾನ್ಯ ಅಲ್ಲ. ನಿನಗೆ ಹೇಗೆ ಅನಿಸ್ತಾ ಇದೆ? ಅತಿ ಕುಲಪತಿ ನಾನು, ಪೃಥ್ವಿ ಪಾಲಕ ನೀನು. ಅತಿ ಕುಲಪತಿ ನಾನು, ಅತಿ ಕುಲಪತಿ ನಾನು, ಪೃಥ್ವಿ ಪಾಲಕ ನೀನು. ಪ್ರತಿ ದೇವರಿಗೆ ನಾನು, ನೋಡಿದ್ಯಾ? ಪ್ರತಿ ದೇವಿಗೆ ನಾನು, ಮನುಮತ ನೀನು. ಪ್ರತಿ ದೇವಿಗೆ ನಾನು, ಮನುಮತ ನೀನು. ಪ್ರತಿ ದೇವಿಗೆ ನಾನು, ಮನುಮತ ನೀನು. ರಾಘವನ ಪದೇ ಶೃಣು ಮಮ ವಚನ, ಶೃಣು ಮಮ ವಚನ, ರಾಘವನ ಪದೇ. ರಾಘವ ರಾಘವ ನರಪತೆ ಶೃಣು ಮಮ ವಚನ.
ಬಹಳ ತಿಳ್ಕೊಂಡವಳು. ಹೌದೌದು, ಬಹಳ ಬಹಳ. ಬಹಳ ತಿಳಿಯದೇ ಇರುವುದಕ್ಕೆ ಸಾಧ್ಯವಿದೆ. ಹೇ, ಸತ್ಯವಾಗಿ. ಅತಿ ಕುಲವತಿ ನಾನು, ಕುಲವತಿ. ಅತಿ ಕುಲವತಿ ನಾನು, ಯಾವ ಕುಲದವಳು? ಋಷಿ ಕುಲದವಳು. ಓ, ಋಷಿ ಹೌದೌದು, ಕುಲದವಳು. ನನ್ನ ಅಪ್ಪ ಅತ್ಯಂತ ಶ್ರೇಷ್ಠ ಋಷಿಮುನಿ, ಓ ಅತ್ಯಂತ ಶ್ರೇಷ್ಠ ಋಷಿಮುನಿಗಳ ಮಗಳು ನಾನು. ಆಮೇಲೆ ಹಲವಾರು ಋಷಿಮುನಿಗಳ ಆಶ್ರಮಕ್ಕೆ ಬಂದಾಗ ನೀ ಎಲ್ಲೂ ಕಾಣಬೇಕು. ಇಲ್ಲ, ನಮ್ಮಪ್ಪ ಹಾಗೆಲ್ಲ ಕಾಣಿಸ್ಕೊಳ್ಳುವುದಿಲ್ಲ. ಕಾಣ್ಲಿಕ್ಕೆ ಬಿಡುವುದಿಲ್ಲ ನೀನು. ಋಷಿಮೂಲ ಎಲ್ಲ ಕೇಳಬಾರ್ದಂತೆ, ಋಷಿಮೂಲ ಕೇಳಿ ಹೋದ್ರೆ ಒಳ್ಳೇದಲ್ಲ ಅಂತ ಹೇಳ್ತಾರೆ. ಶ್ರೇಷ್ಠ ಋಷಿಗಳ ಮಗಳು ನಾನು. ಓ, ಅದಕ್ಕಾಗಿ ಈಗ ಬಂದು ರಾಘವ, ನಮಸ್ಕಾರ ಮಾಡಿ. ಅಷ್ಟಕ್ಕೆ ಅಲ್ಲ, ಯೋಗ ಅದು, ಭಾಗ್ಯ ಅದು, ಪೂರ್ವಜನ್ಮದ ಪುಣ್ಯ ಅದು. ಪೂರ್ವ ಜನ್ಮದ ಸುಕೃತ. ಹೌದು, ಓಹೋ, ಯಾಕೆಂದ್ರೆ ಬರೇ ನಾನೊಬ್ಬಳೇ ಕುಲವತಿ ಅಂತ ಸಾಮಾನ್ಯ ಭಾಷೆ ಅಲ್ಲ ಇದು. ಅಲ್ಲ, ನಿನ್ನ ಹತ್ರ ಮಾತಾಡೋದು ಬರೀ ನಾನು ಕುಲವತಿ ಅಂತ ಅಷ್ಟೇ ಅಲ್ಲ, ನೀನು ಪೃಥ್ವಿಪಾಲಕ, ನಾನು ಪ್ರತಿಫಲಕ ಅಲ್ಲ ಈಗ. ಅರಸನಾಗೋಗಲು ಅರಸನಾಗಲೇ ಇಲ್ಲ ನಾನು. ಈಗ ಬಾ, ಆದ್ರೆ ಆಗೋಳೆ ಅಲ್ವೋ, ಆಗೋಳೆ ಅಲ್ವೋ, ಎಲ್ಲಿ ಕೇಳ್ಕೊಂಡೋ ಗೊತ್ತಿಲ್ಲ. ನಮಗೆ ಗೊತ್ತಿತ್ತು. ಹಾ. ರಾಜರ ಮಕ್ಕಳು ರಾಜರಾಗುವುದೇ. ಓಹೋ, ಹೌದೌದು, ಋಷಿ ಮಕ್ಕಳು ಮತ್ತು ಋಷಿಗಳೇ. ಅಂತೂ ಬಹಳ ಬಹಳ ವಿಚಾರ ಮುಂದುವರಿಸ್ತೀವಿ. ಹೌದು, ಕಲ್ಪನಾ ಪೃಥ್ವಿಪಾಲಕನೇ, ಹಾ ಹಾ ಅತಿ ಕುಲವತಿ ನಾನು. ಹಾ. ನಿನ್ನನ್ನು ನೋಡಿದ್ರೆ ಮನ್ಮಥನ ನೋಡುವುದು ಬೇಡ, ಆದ್ರೆ ಈಗೇನು ಮನ್ಮಥನಂತೆ ನಿನ್ನ ರೂಪ. ನನ್ನ ನೋಡಿದ್ಯೋ? ನಿನ್ನ ನೋಡಿ ನನಗೆ ಗೆಳತಿಯರೆಲ್ಲ ಹೇಳ್ತಾರೆ, ರತಿ ಗೆಳೆ ನೀನು, ರತಿಯನ್ನು ಆಚೆ ಇಡಬೇಕು ನಿನ್ನ ನೋಡಿದ್ರೆ ಅಂತ ಹೇಳ್ತಾರೆ. ಏನೋ ಹೊಗಳಿದ್ದಾರೆ ನಿನ್ನ. ಅದಲ್ಲ ಹೋಗಿದ್ದಷ್ಟೇ ಅಲ್ಲ, ಅವರಿಗೆಲ್ಲ ಕೆಲಸ ಇತ್ತು. ಅಲ್ಲ, ಅಷ್ಟು ಚಂದ ಇದ್ದೇನೆ ನೋಡು ನೀನು. ಅಷ್ಟು ಮಾತ್ರ ಅಲ್ಲ, ಸರಸಿ ಜಾಮಕಿ ನಾನು, ತರುಣಿ ಪ್ರಕಾಶ ನೀನು. ಸರೋವರದಲ್ಲಿ ಕಮಲ ಅರಳುವಾಗ ಸೂರ್ಯ ಬಂದು ಆ ಕಮಲಕ್ಕೆ ಅರಳುವುದಕ್ಕೆ ಕಾರಣೀಕರ್ತ ಆಗ್ತಾರೆ. ಸೂರ್ಯ ವಂಶ. ನನ್ನ ಕಣ್ಣು ನೋಡಿದ್ಯಾ? ಕಮಲದ ಹೆಸರಿನಂತಹ ಕಣ್ಣು, ನಿನ್ನ ಕಣ್ಣೊಡನೆ ಅರಳಿತು ರಾಮ. ವಸ್ತು ಮಾತ್ರ ನಮ್ಮ ಉಪವನಗಳಲ್ಲಿ ಬಿಂಬ ಫಲ ಆಗ್ತದೆ. ನನ್ನ ತುಟಿ ನೋಡಿದೆ, ನಿಮಗೆ ಕಾಣುತ್ತದೆ ಇಲ್ಲ ಗೊತ್ತಿಲ್ಲ. ನನ್ನ ಸಂಖ್ಯೆಯರೆಲ್ಲ ಹೇಳ್ತಾರೆ ಬಲ ಬಿಂಬಾಧರೆ. ಅಯ್ಯೋ ಅಯ್ಯೋ, ಹಣ್ಣಾದ ತೊಂಡೆ ಹಣ್ಣಾದ ನಿನ್ನ ತುಟಿ ಅಂತ. ಆ ನಮ್ಮ ಉಪವನದಲ್ಲಿರುವ ತೊಂಡೆ ಹಣ್ಣಿಗೆ ಗಿಣಿ ಬಂದು ಅಂತೂ ನೀನು ಬಹಳ ಹೊಗಳಿಕೆ ಬಿಂಬಾದರೆ ನಾನು ಅರಳಿದ್ದೀನಿ ರಾಮ. ನಿನ್ನೆಡೆಗೆ ಬಂದಿದ್ದೇನೆ, ನನ್ನನ್ನು ವರಿಸ್ತೀಯ. ನನ್ನೆಡೆಗೆ ನೀನು ಬಂದೆ. ಹೌದು, ನಿನ್ನನ್ನ ನನಗೆ ಎದುರೇ ಇರುವ ಸಂಗತಿ ನೋಡಿದ್ರೆ ತಡ ಮಾಡದೆ ಒಂದಾಗಬೇಕು. ಒಂದಾಗಬೇಕು. ನನ್ನನ್ನು ನೋಡ್ತಾ ಇದ್ದೀಯ ನೀನು. ಇದೆಲ್ಲ ಪೂರ್ವಜನ್ಮದ ಪುಣ್ಯ. ನನ್ನ ಪಕ್ಕದಲ್ಲಿ ನೀನು ನೋಡಿದೆಯಲ್ಲ ನೀನು. ಹೌದು, ಒಬ್ಬಳಿದ್ದಾರೆ. ಹೇ ಮದನನ ಪಟ್ಟದ ರಾಣಿ, ಮದನನ ಪಟ್ಟದ ರಾಣಿ, ಮದನನ ಪಟ್ಟದ ರಾಣಿ, ಮೊದಲೇ ನೋಡಿಲ್ಲ, ನೀ ಮೊದಲೇ ನೋಡಿಲ್ಲ.
ಅವತ್ತು ಹೇಳಿದ್ದೆಲ್ಲ ನೀನು ಅದನ್ನ ರಾಣಿ ಹಾಗೆ ಕಾಣ್ತೀಯ ಅಂತ ನಿನ್ನ ಪಕ್ಕದಲ್ಲಿದ್ದವರೆಲ್ಲ ಹೊಗಳಿದ್ದಾರೆ. ನೀನು ನೋಡಿದ ಹಾಗೆ ಕಾಣಿದ್ದೇನೆ. ಹೊಗಳಿದ ಮೇಲೆ ಇನ್ನು ನಿಮ್ಮ ಹೆಣ್ಣು ಮಕ್ಕಳಿಗೆ ಹಾಗೆ ಯಾವಾಗಲೂ ಆ ಹೆಣ್ಣು ಮಕ್ಕಳ ಸುತ್ತಮುತ್ತಲು ಇದ್ದಂತ ಇತರೆ ಹೆಣ್ಣು ಮಕ್ಕಳು ಹೇಗಾದ್ರೂ ಮಾಡಿ ನಿನ್ನನ್ನ ಸಂತೋಷ ಪಡಿಸ್ಲಿಕ್ಕೆ ಹೇಳ್ತಾರೆ. ಇರಲಿ, ನಾನು ಅಲ್ಲ ಅವತ್ತು ನಾನು ಆಕ್ಷೇಪ ಮಾಡಿ ನನಗೇನು ಹೇಳ್ತಾ ಇದ್ದೀಯಲ್ಲ, ನೀನು ಪ್ರತಿದೇವಿಗೆ ಮೀರಿ ಆ ಸೌಂದರ್ಯವನ್ನು ಹೊಂದಂತ ಹೆಣ್ಣು, ನನಗೆ ಯೋಗ್ಯವಾದಂತ ಹೆಣ್ಣು ನಾನು ಮದುವೆ ಆಗ್ಬೇಕು. ಹೌದು, ನೀನು ಮದುವೆನಾಗಿದ್ದೀನಿ, ನನಗೆ ಯಾರು ಎಡೆ ಸಿಗಲಿಲ್ಲ. ನೀನು ಬಂದದ್ದು ಯಾವಾಗ? ಇಷ್ಟು ತಡವಾಗಿ ಬಂದೆ ಅಲ್ಲ ನೀನು? ತಡ ಬಹಳ ತಡವಾಗಿ ಬಂದಿದ್ದೀಯ. ನಿನ್ನ ಬಗ್ಗೆ ಎಲ್ಲ ಕಾಯ್ತಾ ಯಾಕೆ? ಯಾಕೆ ಅಂತಂದ್ರೆ ನೀನು ಮೊದಲೇ ಬಂದಿದ್ರೆ ಏನಾಗ್ತಿತ್ತು ಅವಳು ವಿಚಾರ. ನೀನು ಮೊದಲೇ ಬಂದಿದ್ರೆ ಇಲ್ಲಲ್ಲ, ನಾನು ಮದುವೆ ಆಗುವ ಮೊದಲ ಬರ್ತದೆ ಆ ಸ್ಥಳಕ್ಕೆ ಬರ್ಬೇಕಾಗಿತ್ತು. ನೀ ಬಂದ ಸ್ಥಳ ಯಾವುದು? ಇಲ್ಲಿ ಬಂದು ಇಷ್ಟು ತಡವಾಗಿ ಬಂದು ನನ್ನ ಪಕ್ಕದಲ್ಲಿ ಇರುವಂತಹ ಮದುವೆಯಾಗಿ ವರುಷಗಳೇ ಮತ್ತೆ ನೀನು ನನ್ನ ಮಗಳು ಹಿಂದೆ ಧರ್ಮ ಪತ್ನಿ ಸಹಧರ್ಮಿಣಿ ಅಗ್ನಿ ಸಾಕ್ಷಿಯಾಗಿ ನಾನು ಮದುವೆ ನನ್ನ ತಂದೆ ತಾಯಿ ಅವಳ ತಂದೆ ತಾಯಿಯರು ಒಪ್ಪಿ ನನಗೆ ಲಗ್ನವನ್ನು ಮಾಡಿಕೊಡ್ತಾರೆ. ತೊಂದರೆ ಇಲ್ಲ, ನಿನಗೆ ತೊಂದರೆ ನನಗೆ ರಾಘವ ರಾಘವ ನನಗೆ ಗೊತ್ತುಂಟು. ರಾಘವ ಬಹುಬಲ ಮಾತು ಕೇಳಿದ್ದೇನೆ, ಅರಸರು ಬಹಳ ಮದುವೆ ಆಗ್ತಾರಂತೆ. ನಿನ್ನ ಮಾತಿನ ಸಂಸ್ಕಾರ ನನ್ನ ಕಟ್ತಾ ಇದೆ. ಅದಕ್ಕಾಗಿ ಈ ವಿಚಾರವನ್ನು ಬಿಡಬೇಕು. ನಡೀತದೆ, ಬೇರೆ ಒಂದು ಪ್ರಯತ್ನವನ್ನು ಹೇಳಿದೆ. ಅಲ್ಲ ಎರಡಾದ್ರೂ ನಡೀತೀವಿ ನೋಡಿ. ಹುಡುಗು ಅಲ್ಲ ಎರಡಾದ್ರೂ ಈಗಾಗಲೇ ಹೆಂಡತಿ ಇದ್ದಾರೆ. ಇಲ್ಲಿ ನಡೀತದೆ. ನಿನಗೆಲ್ಲ ಅರ್ಥ ಮಾಡ್ಬೇಕಾದ್ರೆ ಬಹಳ ಬಿಡಿಸಿ ಅಲ್ಲ ಇದು ವಿಶೇಷ, ಈ ವೃತ್ತ ಅಲ್ಲ ನಮ್ಗೆ ಗೊತ್ತಿಲ್ಲ. ನಮ್ಗೆ ಗೊತ್ತಿರುವುದು ಅರಸರು ಬಹಳ ಮದುವೆ ಆಗ್ತಾರೆ ಅಂತ. ನಿನ್ನ ಆಸೆಯನ್ನೆಲ್ಲ ನಾನು ಕೂಡ ತಿಳ್ಕೊಬಿಡ್ತೇನೆ ಅಂತ ಅರ್ಥ ವಿಚಾರ ಅಲ್ಲ. ನಿನಗೆ ಬೇರೆ ಒಂದು ಯತ್ನವನ್ನ ನಾನು ಬೇರೆ ಒಂದು ಯತ್ನವನ್ನ ಹೇಳ್ತೇನೆ. ನೋಡು
ನನಗೆ ಒಬ್ಬರು ಇದ್ದಾರೆ. ನಿನಗೆ ಸರಿಯಾಗಿ ನನ್ನನ್ನು ನೀನು ಈ ರೀತಿಯಲ್ಲಿ ಸಂಬೋಧಿಸಿ ಮಾತನಾಡುವುದು ಸರಿಯಲ್ಲ. ಅದು ನಿನಗೆ ಸರಿಯಲ್ಲ. ನನ್ನ ಸರಿಯಲ್ಲ. ನನಗೆ ನಡೀತದೆ. ನಿನಗೆ ನಡೀತದೆ. ಯಾಕೆ ನಿನಗೆ ವಿಷಯ ಗೊತ್ತಿರುತ್ತೆ. ಒಂದು ಸೂರಿಗೆ ಎರಡು ಕಡೆ ನಡೀತದೆ. ಸರಿ ಅಲ್ಲ? ಅರ್ಥ ಮಾಡ್ಕೊಳ್ಬೇಕು. ಆದರೆ ಪಾಪ ನೀನು ಬಂದು ಈ ರೀತಿಯಲ್ಲಿ ಕೇಳಿಕೊಳ್ತಾ ಇದ್ದೀರಿ. ನಿನಗೇನೋ ಒಂದು ಸಮಸ್ಯೆ ಉಂಟು ಅನ್ನೋದು ನನಗೆ ಗೊತ್ತಾಗ್ತಾ ಇದೆ. ಈ ನಿನ್ನ ಸಮಸ್ಯೆಗೆ ಒಂದು ಪರಿಹಾರವನ್ನು ಕೊಡದೆ. ಪರಿಹಾರ ಕೊಟ್ಟರೆ ನಿನಗೆ ಸಮಾಧಾನ ಆಗ್ತದೆ ಅಂತ ನಾನು ನಿರೀಕ್ಷೆ ಮಾಡ್ತೇನೆ. ಆ ಪರಿಹಾರ ನಿನಗೆ ಒಪ್ಪಿಗೆ ಆಗಬೇಕು. ನೋಡು, ಸ್ವಲ್ಪ ಆಚೆ ಕಡೆ ನೋಡು, ಮತ್ತು ದೂರದಲ್ಲಿ ಅಲ್ಲಿ ಒಬ್ಬರು ನಿಂತಿದ್ದಾರೆ. ಕಾಂತಿಯಲ್ಲಿ ಕಂಡೆ ಅಲ್ವಾ? ಅವನನ್ನು ಸರಿಯಾಗಿ ನೋಡು. ನೀನು ನನ್ನನ್ನು ಮೋಹಿಸುವುದು ತಪ್ಪು, ದಾರಿ ತಪ್ತಾ ಇದ್ದೆ ಅಂತ ನಿನಗೆ ಗೊತ್ತಾಗ್ತದೆ. ಯಾಕೆ? ನನಗಿಂತ 100 ಮಣಿ ಚೆಲ್ಲುವ. ಹೌದೇ? ಹೌದು. ಅವ ನನ್ನ ತಮ್ಮ. ಅವ ನನಗಿಂತ 100 ಮಣಿ ಚೆಲ್ಲು. ಅವನ ಪಕ್ಕದಲ್ಲಿ ಯಾರು ಇಲ್ಲ. ಅವನಿಗೆ ಸದ್ಯಕ್ಕೆ ಅವನ ಹೆಂಡತಿ ಯಾರು ಇಲ್ಲ. ಅದು ನಿನ್ನನ್ನು ಆಕರ್ಷಿಸಬೇಕು ಅಂತ ನಾನು ಹೇಳ್ತೇನೆ. ಹಾಗಂತ ನಾನು ಅವನ ಪರವಾಗಿ ಭರವಸೆ ಕೊಡುವುದಲ್ಲ. ಆದರೆ ನೀನು ಮನಸ್ಸು ಮಾಡಿದೆ. ನಿನ್ನ ಸಂಸ್ಕಾರ ಬಹಳ ವಿಶೇಷ ಉಂಟು. ಅಲ್ಲಿ ಹೋಗಿ ಏಕಾಂಗಿಯಾಗಿ ಕುಳಿತ ಪ್ರಾಯ ಪ್ರಬುದ್ಧನಾಗಿರುವ ಅವನ ಮನಸ್ಸನ್ನು ಸ್ವಲ್ಪ ಕಲಕಿದೆ. ನಿನ್ನ ಇಷ್ಟ ಹೀಗೆ ಹಿಡಿಯಬೇಕು ಒಳ್ಳೆಯದು ಅಂತ ನನ್ನ ನಾನು ಅದಕ್ಕೆ ನಿನಗೆ ಗುರುವಿದ್ಯೆ ಅಂತ ಹೇಳಿ ಹಾ ನಿನಗೆ ಒಂದು ಬೇರೆ ಇರೋರು ನಾನು ಕಾಣಿಸ್ತೇನೆ. ದೊಡ್ಡ ಲಕ್ಷಣ. ಅಯ್ಯೋ, ಅಷ್ಟು ಸಿಕ್ಕದ್ರೆ ಸಾಕು ನನಗೆ. ಸಂತೋಷ ಆಯ್ತು, ಸಂತೋಷ ಆಯ್ತು. ನಿನಗಿಂತ ಚಂದ ಇದ್ದಾನಲ್ವ? ಚಂದ ಆಯ್ತು, ಚಂದ ಆಯ್ತು, ಚಂದ ಆಯ್ತು. ಚಂದ್ರನಿಂದ ಬಂದ ಅಬ್ಜಲೋಚನೆ
ಎಷ್ಟು ಚಂದ ಮಾಡ್ತಾರೆ. ಅದು ಸಂಶಯ ಇತ್ತು. ಅಣ್ಣನ ಲಂಕೆಯೊಳಗೆ ಅಂತಃಪುರದ ಹೆಣ್ಣುಮಕ್ಕಳು ಕನ್ನಡಿ ಮುಂದೆ ಇರ್ತಾರೆ. ಅಷ್ಟೊತ್ತಿಗೆ ಮುಂಗೂರೆಲ್ಲ ಸರಿ ಮಾಡ್ಕೊಳ್ತಾರೆ. ನಮಗೆ ಅದ್ರ ಬಗ್ಗೆ ಲಕ್ಷ್ಯವೇ ಇಲ್ಲ. ಈಗ ಗೊತ್ತಾಯ್ತು ಯಾಕೆ ಮಾಡ್ಕೊಳ್ತಾರೆ ಎಂದು. ನೋಡೋರು ಬೇರೆ ಆಗುವಾಗ ನಾವು ಬೇರೆ ಆಗ್ಬೇಕಲ್ಲ, ಚಂದ ಕಾಣಬೇಕು. ಹಾಗಾಗಿ ಕನ್ನಡಿಯನ್ನು ಹಿಡಿದು ಮತ್ತೊಮ್ಮೆ ಎಲ್ಲ ತಿಳ್ಕೊಳ್ತೇವೆ, ಮುಂಗುಳನ್ನೆಲ್ಲ ಸರಿ ಮಾಡಿಕೊಳ್ತೇವೆ. ಚಂದ ಇರ್ಬೋದು. ನನಗೆ ಇವತ್ತು ಮಾತನಾಡುವುದು ನಿಲ್ಲಿಕ್ಕೆ ಆಗುದಿಲ್ಲ. ಅರಮನೆಯಲ್ಲೂ ಹಾಗಾಗ್ತಿತ್ತು. ನನ್ನನ್ನು ಹೊತ್ಕೊಂಡು ಬಂದಂತಹ ಹೆಣ್ಣುಮಕ್ಕಳು ಕೆಲವು ಪ್ರಾಯದವರು ಅವರಷ್ಟೊತ್ತಿಗೆ ಮಾತನಾಡಿ ಹೋಗ್ತಾ ಇದ್ದಾರೆ. ಅವರವರೇ ಮಾತಾಡ್ತಾರೆ. ಇವ್ರು ಯಾಕೆ ಹೀಗೆ ಮಾತಾಡ್ತಾರೆ ಅಂತ ಯೋಚನೆ ಮಾಡ್ತಾರೆ. ಇವತ್ತು ನನಗೆ ಗೊತ್ತಾಯ್ತು. ಹೌದಪ್ಪ, ಅಣ್ಣನಲ್ಲಿ ಬರುವಾಗ ಅವರು ಅವರಷ್ಟೊತ್ತಿಗೆ ಮಾತನಾಡುವುದು, ಅಣ್ಣನನ್ನು ಕಾಣುವಾಗ ಕಂಡ ಮೇಲೆ ಏನು ಅನ್ನುವ ಸಂಭ್ರಮ ಅವರಿಗೆ. ಇವತ್ತು ನನಗೂ ಹಾಗೆ ಆಗ್ತಾ ನನ್ನ ನಾಲಿಗೆ ನಿಲ್ಲುವುದಿಲ್ಲ, ಮಾತನಾಡುವುದೇ ನಿಲ್ಲಿಕ್ಕಾಗುವುದಿಲ್ಲ. ಅಷ್ಟು ಮಾತನಾಡಬೇಕು ಅಂತ ಅನಿಸ್ತದೆ. ನನ್ನಷ್ಟೊತ್ತಿಗೆ ನಾನು ಮಾತನಾಡ್ಕೊಳ್ತಾ ಮತ್ತೊಮ್ಮೆ ಎಲ್ಲ ಸರಿ ಮಾಡ್ಕೊಳ್ಬೇಕು, ಎಲ್ಲ ಮಾಡ್ಕೊಳ್ಬೇಕು, ಹೆಚ್ಚು ಮಾಡ್ಕೊಳ್ಬೇಕು. ಇಲ್ಲದೆ ಹೋದ್ರೆ ಅವನು ಹೇಳಿದ್ದಾನೆ, ಇವರು ಚಂದಕ್ಕೆ ಇಷ್ಟು ಸಾಕು ಅಂತ ಮಾಡ್ಕೊಂಡಿದ್ದೆ. ಸಾಕಾಗಿಲ್ಲ. ಇಲ್ಲದ ಚಂದ ಕಂಡು ಬಿಡುವವರೆಲ್ಲ ಗಂಡು ಮಕ್ಕಳು ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ. ಅವರಿಗೆ ಚಂದದವ್ರು ಕಂಡ್ರೆ ಮತ್ತೊಂದು ಹೇಳ್ತಿದ್ರು ಪರವಾಗಿಲ್ಲ ಅಂತ ಹೇಳ್ಬೋದು. ಅದು ಇವ್ರು ಹೇಳಿಬಿಟ್ಟ, ನಾನು ಮೊದಲು ಮದುವೆ ಆಗಿದ್ದೇನೆ, ಒಂದು ಚೂರಿಗೆ 1.5 2.5 ಅಂತ ಕೇಳಿದ. ಒಟ್ಟು ನಾನು ಆಗುವುದಿಲ್ಲ ಅನ್ನೋ ಅಭಿಪ್ರಾಯ. ಅದು ಅವ್ರು ಹೇಳಿದಂತೆ ನನಗಿಂತ 3 ಮಡಿಚು, ಇವನೇ ಇಷ್ಟು ಚಂದ, ಇವನಿಗಿಂತ 3 ಮಡಿ ಚಂದ ಅಂತ ಗಂಡು ಚಂದಿಗೂ ಏನು ಬದಲಾವಣೆ ಇರ್ಬೋದು ಗೊತ್ತಾಗುದಿಲ್ಲ. ಯಾಕಂದ್ರೆ ಇವನಲ್ಲಿ ಯಾವ ಕೊರತೆ ಇಲ್ಲ. ಇವನು ಅಂದ್ರೆ ನನ್ನ ತಾವು ತಿಳ್ಕೊಂಡು ನೀವು ನಂತರ ಅವ್ರು ಹೇಳ್ತಾರೆ ನನಗಿಂತ 100 ಮಡಿ ಚಲುವ. ಅದು ಏನಿತ್ತು ಇಲ್ಲ, ಇಲ್ಲಿ ಯೋಚನೆ ಮಾಡ್ತಿದ್ರೆ ಅವ್ರು ಹೇಗೆ ಸಾಧ್ಯ? ಎಷ್ಟು ಚಂದ ನೀನು. ನಾನು ರಾಮ ಹೇಳಿದಾಗ ಆಶ್ಚರ್ಯಪಟ್ಟವನು, ಅವನಿಗಿಂತ ಚಂದ ಇರುವುದಕ್ಕೆ ಸಾಧ್ಯ ಉಂಟೆ ಅಂತ. ಅವ ಕಪ್ಪು, ನೀನಿಲ್ಲ ಬಣ್ಣ, ಎಷ್ಟು ಬೆಳ್ಳಿಗಿದ್ದೇನೆ. ಅಯ್ಯ ರಾಮ ಸನ್ನಿಭ, ರಾಮ ಹೇಳಿದ್ರಿಂದ ನಾನು ನೆನೆಗೆ ಬಂದಿದ್ದೇನೆ. ನನಗೆ ಸಂಕೋಚ ಇಲ್ಲ, ನನ್ನ ಜೊತೆ ಸರಸ ಮಾತನಾಡಬೇಕು. ರಾಮ ಹೇಳಿದ್ದಾನೆ, ಅಲ್ಲೇ ಇದ್ದಾನೆ, ನನಗಿಂತ ಚಂದವರು. ಹಾಗಾಗಿ ನಿನ್ನೆಡೆಗೆ ಓಡಿ ಬಂದಿದ್ದೇನೆ. ಸರಸ ಮಾತಾಡು, ನೋಡಿದರೆ ಏನೆಲ್ಲ ಗೊತ್ತಾಗ್ತದೆ. ರೂಪ
ಸಂಪಿಗೆ ನೋಡಿದ್ಯ ಅಣ್ಣನಿಗೆ ಗೊತ್ತಾಗಿಲ್ಲ. ನೀನು ನೋಡಿದ್ರೆ ಯಾವ ನಿನ್ನ ಅಣ್ಣನಿಗೆ ಗೊತ್ತಾಗಿಲ್ಲ, ನಿನಗೆ ಗೊತ್ತಾಯ್ತಲ್ಲ. ಆದ್ರೆ ರೂಪವನ್ನ ಚಿಕಿತ್ಸಕ ಬುದ್ಧಿಯಿಂದ ನೋಡಬೇಕು. ಮನದಾಳದಲ್ಲಿ ಏನಿದೆ ಅನ್ನುವುದನ್ನ ದೇವರು ಶಕ್ತಿಯನ್ನ ಪ್ರತಿಯೊಂದು ಶರೀರದ ಭಾಗಗಳಿಗೂ ಕೊಟ್ಟಿದ್ದಾನೆ. ಕಣ್ಣಿಗೆ ಒಂದು ಶಕ್ತಿ ನೋಡಿದ ತಿಳ್ಕೊಳ್ಳಬಹುದು, ಗ್ರಹಣಕ್ಕೊಂದು ಶಕ್ತಿ ಮಾತು ತಿಳ್ಕೊಳ್ಳಬಹುದು, ನಾನು ಕೇಳಿದೆ ನಾಲಿಗೆ ಒಂದು ಶಕ್ತಿ, ರೂಪವನ್ನು ನೋಡುವ ಶಕ್ತಿ ಉಂಟು, ಗ್ರಹಣಕ್ಕೊಂದು ಶಕ್ತಿ. ಹೀಗೆ ಶಕ್ತಿ ಇರುವಾಗ ನಿನ್ನ ಮಾತಿನಿಂದ ನೀನು ಕಾಮದಿಂದ ಓಡಿ ಬರ್ತಾ ಇದ್ದೆ. ಕಾಮಾತುರಾಣ ನಲಚ್ಛ ನಮಯಂ ಎನ್ನುವುದಕ್ಕೆ ಹೇಳ್ತಾರೆ. ಈ ಬಂಡು ಮಾತುಗಳಿಂದ ನಾನು ಇದನ್ನು ನಂಬ್ತೇನೆ. ಪ್ರತಿಯೊಬ್ಬರನ್ನು ಚಿಕಿತ್ಸಕ ಬುದ್ಧಿಯಿಂದ ನೋಡುವಂತಹ ಸ್ವಭಾವ ನನ್ನದು. ರಾಜ್ಯವನ್ನ ಆಳಿದವರು ನಾವು, ಅರಸು ಮಕ್ಕಳು. ಈ ಗೊಂಡಾರಣ್ಯದಲ್ಲಿ ಒಂದು ಷೋಡಶಿ ಕನ್ಯೆ ಒಂದು ಪ್ರೇಮ ಭಿಕ್ಷೆಯನ್ನ ಕೇಳ್ತಾಳೆ, ಕಾಮ ಭಿಕ್ಷೆಯನ್ನ ಕೇಳ್ತಾಳೆ. ಅದರ ಅರ್ಥ ಏನು? ಆ ಕಾಲದಲ್ಲಿ ಹೇಳಿದ್ರೆ ನೀನು ಕಾಮದಿಂದ ನಿನ್ನ ಕಾಮ ತೀಟೆಯನ್ನು ತೀರಿಸಿಕೊಳ್ಳೋದಕ್ಕೋಸ್ಕರ ನೀನು ಚಂದ, ನೀನು ಅಂದ, ನೀನೇ ಇಂದ್ರ, ಹೀಗೆಲ್ಲ ಹೇಳ್ತಾ ಇದ್ದೇನೆ. ನನಗೆ ಅರ್ಥ ಆಗ್ತದೆ. ಯಾಕೆ? ನಿನ್ನ ಬಯಕೆಗಳನ್ನು ತೀರಿಸಿಕೊಳ್ಳುವ ಉದ್ದೇಶದಿಂದ ನಿನ್ನ ಮಾತು ನಿನಗೊಂದು ಸಂಸ್ಕಾರದ ಹೆಣ್ಣು ಅನ್ನೋದನ್ನು ತಾನೇ ಸೂಚಿಸ್ತದೆ. ಕತ್ತಿಯನ್ನ ಮಸೆಯುತ್ತಾ ಇದ್ದೇನೆ, ಅದನ್ನು ಬಿಡು. ಬೇರೆ ಮನಸ್ಸನ್ನು ಎಂದ ಮೇಲೆ ಇಡು. ಬಿಡಲಿಕ್ಕಾಗಿ
ಸ್ವಲ್ಪ ಸಡಿಲ ಮಾಡಿ, ಹಾ. ಕೆಂಪಾದ ಕಣ್ಣುಗಳನ್ನು ಸ್ವಲ್ಪ ಶಾಂತ ಮಾಡಿ ನನ್ನನ್ನು ನೋಡ. ಅದರಲ್ಲಿ ಚಂದ ಇದ್ದೇನೆ, ನೀನೇ ಹೇಳಿದೆ ಅಲ್ಲ, ಕಣ್ಣು ಎನ್ನುವುದು ರೂಪವನ್ನು ಗ್ರಹಿಸ್ತೇನೆ. ಹಾ. ನಾನು ಹೇಳಿದ್ದೇನೆ ಚಕ್ಷುರಿಂದ್ರಿಯ ಎನ್ನುವ ರೂಪವನ್ನು ಗ್ರಹಿಸ್ತೇನೆ. ನನ್ನನ್ನು ಒಮ್ಮೆ ಕಣ್ಣಾಡಿಸಿ ನೋಡಿದ್ರೆ ನನ್ನ ರೂಪ ಲಾವಣಿ ಅಂತ ಬೀದಿ ಬದಿಯಲ್ಲಿ ವೇಶ್ಯಾವಾಟಿ ತೆಗೆದುಕೊಳ್ಳುವಂತ ಹೆಣ್ಣು ಮಕ್ಕಳು ಕಿವಿಯ ಶಬ್ದ ಎನ್ನುವುದು ನನ್ನ ಮಾತಿನ ಲಾಲಿತ್ಯ ನಿಮಗೆ ಕಂಡು ಬರ್ತದೆ. ಹಾ. ತನುಗಂಧನಿಗೆ ಅರ್ಥ ಆಗಬೇಕು ಅಂತಾದ್ರೆ ಒಮ್ಮೆ ಮೂಗಿನಿಂದ ನನ್ನ ಮೈನ ವಾಸನೆಯನ್ನು ಸೆಳೆದು ಗೊತ್ತಾಗ್ತದೆ. ನನ್ನೊಮ್ಮೆ ನೋಡಿದೆಯಾ ಎಷ್ಟು ಚಂದ ಇದ್ದೇನೆ. ನಾನು ನೋಡಿ ಇಷ್ಟು ಚಂದದ ನಾನು ಸುಮ್ಮನೆ ಬಂದವರಲ್ಲ, ಹಾ. ಸುಮ್ಮನೆ ಬಂದವರಲ್ಲ. ನಿನ್ನ ಅಣ್ಣನೇ ಹೇಳಿದ್ದ, ಹಾ. ಅಲ್ಲಿರುವ ತಮ್ಮನನ್ನು ಕಾಣು, ಹಾ. ನಿನ್ನ ಅಪೇಕ್ಷೆ ಈಡೇರಿಸ್ತಾರೆ. ಅಪೇಕ್ಷೆ ಹೊತ್ತು ಬಂದವಳು ನಾನು. ನನ್ನನ್ನು ತಪ್ಪಿಕೋ ಅಪ್ಪಿಕೋ ನಮ್ಮ ಅಣ್ಣ ಹೇಳಿದ್ದಾರೆ ಅಂತ ಹೇಳಿ ಮಾತನಾಡುವಾಗ ನಾನು ಮಾತನಾಡುವಾಗ ರಸ ಹೊರಗೆ ಬರ್ತಾ ಉಂಟು. ಹಾ. ಹೌದು ಹೌದು, ಕೆಂದುತಿಯ ರಸ ಅದನ್ನು ಸವಿಯುವುದಕ್ಕೆ ನೀನೇ ಯೋಗ್ಯ ಅಂತ ಭಾವಿಸಿದವಳು ನಾನು. ಬಾ, ನನ್ನನ್ನು ಸಂತೈಸು, ಸುರಥಕ್ರೀಡೆಯಲ್ಲಿ ಒಂದಾಗು, ಬಾ 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 ಬಾ. ಕರುಣಿ, ಹಾ. ನಮ್ಮಣ್ಣ ಕಳಿಸಿದ್ದಾನೆ ಅಂತ ಹೇಳಿದಲ್ಲ, ಹ್ಮ್. ನಮ್ಮಣ್ಣ ಕಳಿಸಿದ್ದಕ್ಕೆ ಹ್ಮ್. ಯಾವ ಕುರುಹುಗಳಿವೆ ಎನ್ನುವುದು ಬೇಕಲ್ಲ. ಅಯ್ಯೋ, ಹೇಗೆ ನಂಬಬೇಕು ನಾವು? ಒಳ್ಳೆದಾಯ್ತು ಒಳ್ಳೆದಾಯ್ತು ಒಳ್ಳೆದಾಯ್ತು. ಹಾ. ಅಣ್ಣ ಕಳಿಸಿದ್ರೆ ಗುರು ಇದ್ರೆ ಮದುವೆ ಆಗ್ತಿ ಅಂತಾನೆ, ನನ್ನನ್ನು ಸೇರ್ತಿ ಅಂತಾದ್ರೆ ತಡ ಮಾಡೋದಿಲ್ಲ. ತರ್ತೇನೆ 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 ತರ್ತೇನೆ. ಅಣ್ಣಿದ್ರಿಗೆ ಹೋಗ್ತೇನೆ, ರಾಮಿದ್ರಿಗೆ ಹೋಗ್ತೇನೆ, ರಾಮಿದ್ರಿಗೆ ಹೋಗ್ತೇನೆ. ಇದೆಲ್ಲ ಹೇಳಿ ಹೋಗಿ ಸುಮ್ಮನೆ ರಾಮ ಮತ್ತೆ ಬಂದಿದ್ದೇನೆ. ಮಾತಾಡಿ ಬಂದ್ಯಾ? ಹೌದು ಹೌದು, ಎಲ್ಲ ಸರಿ ಆಯ್ತಾ? ನಿಮ್ಗೆ ಸಮಾಧಾನ ಆಯ್ತಾ? ಇವರ ವಿಷಯ ನನಗೆ ಅರ್ಥ ಆಗುವುದೇ ಇಲ್ಲ. ಯಾಕೆ? ನಿನಗೆ ನೋಡಿದ್ರೆ ಏಕಪತ್ನಿ ಅಂತ. ಎಷ್ಟು ಚಂದ ಅವನು. ಅದೊಮ್ಮೆ ಒಪ್ಪಿದ್ಯಲ್ಲ? ಹೇಳಬೇಕಂತ ಹೇಳಿ ಒಪ್ಪಿದ್ದೆ ನಾನು, ಮಾತು ಸರಿ ಇತ್ತು. ನನ್ನ ಮಾತರಿ ಅದು ಪೂರ್ತಿ ಹೇಳಿ. ಅಲ್ಲ, ನೀನು ಏಕಪತ್ನಿ ವೃತ್ತಸ್ಥ ಹೌದು, ಸರಿ. ಆಗುವುದಿಲ್ಲ, ತಮ್ಮನಲ್ಲಿ ಹೋಗುವಂತೆ. ಹಾ, ಅವನಲ್ಲಿ ಹೋಗಿ ನೋಡಿದ್ರೆ ಚಂದ ಹೌದು, ಹಾ. ಅದು ನನ್ನ ಚಂದ ನೋಡುದಿಲ್ಲ. ನೋಡುದಿಲ್ಲ ಅಂದ್ರೆ ನೀವು ಮಾತಾಡಿದ್ದು ಸರಿ ಆಗಲಿಲ್ಲ. ಉರಿತಾನೆ ಹಾ? ಬ್ರಹ್ಮಚಾರಿ ಅಂತ. ಅವನಿಗೆ ಬ್ರಹ್ಮಚಾರಿ ಬ್ರಹ್ಮಚರ್ಯ ಒಬ್ಬ ನನಗೆ ಅಣ್ಣ ಹೇಳಿದ್ದಕ್ಕೆ ಗುರುತು ಬೇಕೆ ನನಗೆ. ನಂಬುವುದೇ ಇಲ್ಲ ಅವನು. ಹೆಣ್ಮಕ್ಳು ನಮ್ಮದೇ ಹೋದ ಹೆಣ್ಮಕ್ಳು ಬಹಳ ಕಷ್ಟ, ಗುರುತು ಕೊಡಲ್ಲ. ಏನು ನಿನ್ನ ಮುಖದಲ್ಲಿ ಏನು ಕಂಡು? ನೀನೇ ಹೇಳಿದ್ದು ಹೌದು ಅಂತ ಗುರುತು ಬೇಕಂತ. ನಾನು ನಿನ್ನನ್ನ ಅವನಲ್ಲಿಗೆ ಕಳುಹಿಸದ ಕುರಿತು ಅವನಿಗೆ ಗುರುತು ಬೇಕಂತೆ. ಗುರುತು ಬೇಕು. ವಿವೇಕ ಅಲ್ಲ, ಈಗ ನಾನು ವಿಚಾರ ಮಾಡ್ಬೇಕು. ಅಲ್ಲ, ನಾನು ವಿವೇಕಿಸಿಕೊಂಡು ಅಂತ ಯಾಕೆ ಹೇಳ್ತೇನೆ ಅಂದ್ರೆ ತಡ ಮಾಡಬೇಡ ಅಂತ ನನ್ನ ಪರಿಸ್ಥಿತಿ ನಿಮಗೆ ಅರ್ಥ ಆಗ್ತದೆ. ನಿನ್ನ ಪರಿಸ್ಥಿತಿ ಅರ್ಥ ಆದವರು ಹಾ. ಈಗ ಸುಮ್ಮನೆ ಅಲ್ಲ, ಆಡೋ ಸುಮ್ಮನೆ ಇರುವುದಿಲ್ಲ. ನಿನಗೆ ಏನಾದ್ರೂ ಒಂದು ಮಾಡಬೇಕು, ಹಾ. ಏನಾದ್ರೂ ಒಂದು ರೀತಿಯಲ್ಲಿ ಹೌದು, ಹೌದು. ಸಹಾಯ ಆಗಲಿಕ್ಕೆ ಬೇಕು. ಬೇಕು ಬೇಕು. ಅದಕ್ಕೆ ಅರ್ಹನಿರು ನೀನು. ಹ್ಮ್. ಹಾಗಾಗಿ ಗುರುತು ಕೊಡ್ತೀಯ? ಅವನಿಗೊಂದು ಗುರುತು ಬೇಕು. ಗುರುತು ಬೇಕು. ಈಗ ನೀನು ಗುರುತನ್ನು ಹೀಗೆ ತಗೊಂಡೋದ್ರೆ ಅವನು ಒಪ್ಪಲಿಕ್ಕಿಲ್ಲ. ಅಷ್ಟು ಸಂಶಯ ಯಾಕಂದ್ರೆ ನಾವು ಸ್ವಲ್ಪ ಈಗ ಅಲ್ಲಿ ಹೇಳಿದ್ದಾನೆ, ಅಷ್ಟೇ. ಅಣ್ಣ ಹೇಳಿದ್ದಾನೆ ಅಂತ ಹೇಳಬೇಕು ಇಲ್ಲ. ಅಲ್ಲ, ಹೆಣ್ಮಕ್ಳು ಕೂಡ ಅಷ್ಟು ಸಂಶಯ ಉಂಟು ಅವನಿಗೆ. ಇರಬಹುದು. ಇಲ್ಲ. ಆ ಗೊತ್ತಲ್ಲ ನಾನು. ತೊಂದರೆ ಇಲ್ಲ, ತೊಂದರೆ ಇಲ್ಲ. ಆದ್ರೆ ಹಾ. ನೀನು ಗುರುತನ್ನ ಹೀಗೆ ತಗೊಂಡೋದ್ರೆ ನೀನೇನೋ ಉದ್ದೇಶಪೂರ್ವಕವಾಗಿ ಮಾಡಿದೀಯ ಅಂತ ತಿಳ್ಕೊಳ್ಬೋದು. ಅದಕ್ಕಾಗಿ ನಾನು ಒಂದು ಉಪಾಯ ಮಾಡ್ತೇನೆ. ನೀನು ನಿನ್ನ ಬೆನ್ನ ಮೇಲೆ ನಾನು ಗುರುತು ಮಾಡಿ
ಮಾಡ್ತೇನೆ, ಹ್ಮ್. ಅವನಿಗೆ ಆದೇಶವನ್ನು ಕೊಡ್ತೇನೆ. ಹ್ಮ್. ಏನ್ ಮಾಡ್ಬೇಕು ಅನ್ನೋದನ್ನ ಹ್ಮ್. ನನ್ನ ಈ ಬಾಣದಿಂದ ಬೆಂದ ಮೇಲೆ ಬರೆದನ್ನೆಲ್ಲ ಅವನಿಗೆ ಬೆನ್ನು ತೋರ್ಸಿದಂತೆ. ಆದೀತು ಆದೀತು ಆದೀತು. ಮುಂದೆ ಏನಾಗ್ಬೇಕು ಎಲ್ಲ ಅದು ಗೊತ್ತಲ್ಲ. ಆದ್ರೆ ಆಯ್ತು, ಒಳ್ಳೇದಾದ್ರೆ ಅದು ಸೈಕಲ್ ಅವ್ರು ಒಪ್ಪಿದ್ರೆ ಆಯ್ತು. ಇದೊಂದು ನಿನ್ನ ಬೆನ್ನಿಗೆ ಮೇಲೆಲ್ಲ ಮರ್ಯಾದೆ ಕೊಡ್ತಾ ಮಾಡ್ತೇನೆ. ಅವನಿಗೆ ನಾನು ತಡ ಮಾಡೋದಿಲ್ಲ, ನೇರವಾಗಿ ಅವನಿಗೆ ಹೇಳಿ. ಅಯ್ಯ, ಈಗ ನಿನ್ನ ಅಣ್ಣನ ಗುರುತನ್ನು ತಂದಿದ್ದೆ. ಗುರುತ ಏನು ಕೈಯಲ್ಲಿ ಕೊಟ್ಟಿದ್ದೆ. ಹಾ, ಬೆನ್ನು ಮೇಲೆ ಬಂದಿದ್ದೆ. ನನಗೆ ಬೆನ್ನು ತೋರಿಸೋ ವಿಚಾರ ಮೊದಲನೇ. ಅಲ್ಲ ಅವ್ರು ಹಾ, ಹೌದಾ? ಅವ್ರು ನೀನು ಹಿಂದಿನ ನನ್ನನ್ನು ಆರಂಭಿಸಿದ್ರು ತೊಂದರೆ ಇಲ್ಲ, ಮುಂದಿನಿಂದ ಆರಂಭಿಸಿದ್ರು ತೊಂದರೆ ಇಲ್ಲ. ಅಣ್ಣ ಹೇಳಿದ್ದನ್ನು ನೋಡಿ ಮಾಡಿದ್ರೆ ಬೆನ್ನಲ್ಲಿ ಬರಲ್ಲ. ಹಾ ಅಣ್ಣನಿಗೂ ಬೆನ್ನು ತೋರಿಸಿ ಬಂದೆ. ಹೌದು. ಹೌದಾ? ಏನು ಬಂದ ಗೊತ್ತಾಯ್ತು ನನಗೆ. ಅಣ್ಣ ನಿನಗೆ ಗುರುತನ್ನ ಕಳಿಸಿದ್ದಾನೆ ಅಂತ ಹೇಳಿಲ್ಲ. ಬೆನ್ನ ಮೇಲೆ ಬರೆದಿದ್ದ ನೋಡ್ತೇನೆ. ಎಂಥ ಗುರುತು, ಕಪ್ಪು ಕಾಗೆಯ ಚಿತ್ರ ಸೂಚ್ಯವಾಗಿ ಬರೆದಿದ್ದಾನೆ. ಕಾಮುಕರಿಗೆ ದೇಹ ಖಂಡನೆ ಶಿಕ್ಷೆಯನ್ನು ಅದನ್ನೇ ಬರೆದಿದ್ದಾನೆ. ಇವಳ ಮೂಗು ಸರಳನ್ನು ಕತ್ತರಿಸಿ ಮೂಗಿನ ಮೇಲೆ ಸ್ಥಾನಾಯಿತು. ಹಿಡಿದ ಕತ್ತಿಯನ್ನೊಮ್ಮೆ ಮೂಗಿನ ಮೇಲೆ ಬಿಟ್ಟರೆ ಚಿತ್ರ ವಿಚಿತ್ರವಾಗಿ ಕಾಣ್ತಾರೆ, ಅಷ್ಟೇ ಮಾಡ್ತಾರೆ. ಓಡುವಂತೆ ಮಾಡಿ ನನ್ನ ಮೂಗನ್ನು ಮರೆಯನ್ನು ಕತ್ತರಿಸಿದೆವು.